Students, welcome back to the class. So we are going to continue with the problems. ನೋಡಿ ಬೆಳಗ್ಗೆ ನಾವು ಸಿನಾಪ್ಸಿಸ್ನ ಡಿಸ್ಕಸ್ ಮಾಡಿದ್ವಿ ಸೆಟ್ಸ್ ಬಗ್ಗೆ. ಸೊ ಸೆಟ್ಸಲ್ಲಿ ಬರ್ತಕ್ಕಂಥ ಫಾರ್ಮುಲಾ, ಕಾನ್ಸೆಪ್ಟ್ಸು, ವೆನ್ ಡಯಾಗ್ರಾಮ್ಸು ಅದನ್ನೆಲ್ಲ ನೀಟಾಗಿ ಕಲ್ತ್ಕೋಬೇಕಾಗತ್ತೆ. ಆಮೇಲೆ ಸೆಟ್ಸು ಕೇವಲ ಒಂದು ಚಾಪ್ಟರ್ ಆಗಿ ನೀವು ಕನ್ಸಿಡರ್ ಮಾಡಬೇಡಿ. ಸೆಟ್ ಈಸ್ ಅಸೋಸಿಯೇಟೆಡ್ ವಿತ್ ದ ಅದರ್ ಚಾಪ್ಟರ್ಸ್ ಆಲ್ಸೋ. ಈಗ ಫಾರ್ ಎಕ್ಸಾಂಪಲ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಇದೆ ನಿಮ್ಮ ಚಾಪ್ಟರು, ಫಸ್ಟ್ ಪಿ ಯು ಬರುವಂಥದ್ದು. ಆಮೇಲೆ ಸೆಕೆಂಡ್ ಪಿ ಯುಲಿ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಇದೆ ಚಾಪ್ಟರು. ಸೊ ಈ ಮೂರೂ ಚಾಪ್ಟರ್ಸಲ್ಲಿ ಸೆಟ್ಸ್ ಬರುತ್ತೆ ಅಲ್ವಾ. ಸೊ ತ್ರೀ ಚಾಪ್ಟರ್ಸ್ ಕಂಬೈನ್ ಟುಗೆದರ್ ನಿಮಗೆ ಏನಿಲ್ಲ ಅಂದ್ರೂ 6 to 8 ಪ್ರಾಬ್ಲಮ್ಸ್ ಬರುತ್ತೆ ಸಿ ಇ ಟಿಲಿ. ಸೊ 6 to 8 ಪ್ರಾಬ್ಲಮ್ಸ್ ಅಂದರೆ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ಸಾಮಾನ್ಯ ಅಲ್ಲ. 60 ಕ್ವಶನ್ಸಲ್ಲಿ ಯು ಆರ್ ಏಬಲ್ ಟು ಸಾಲ್ವ್, you are getting around 6 questions, and if you are able to solve all the 6 questions, that is fantastic. So give importance for this chapter also. So normally ಏನು ಮಾಡ್ತಾರೆ ಕೆಲವರೆಲ್ಲ ಇದನ್ನು ಇಗ್ನೋರ್ ಮಾಡಿಬಿಡ್ತಾರೆ. ಪ್ಲೀಸ್ ಡೋಂಟ್ ಇಗ್ನೋರ್ ದಿಸ್, because without the fundamentals of sets we don't understand relations and functions properly. Okay, so now ಈಗ ಪ್ರಾಬ್ಲಮ್ಸ್ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ let us go through the problems. So let us look into the first question. ನೋಡಿ, please read the question, all of you. So there is a set S which is set of points inside the square ಒಳಗಡೆ ಇರ್ತಕ್ಕಂಥ ಪಾಯಿಂಟ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ T is the set of points inside the triangle, and then we have C set of points inside the circle. ಸೊ ಮೂರಿದೆ ಇಲ್ಲಿ. ಯಾವ್ಯಾವುದಿದೆ? ಸ್ಕ್ವೇರು, ಟ್ರಯಾಂಗಲ್ಲು, ಸರ್ಕಲ್ಲು. ಇಫ್ ದ ಟ್ರಯಾಂಗಲ್ ಆ್ಯಂಡ್ ಸರ್ಕಲ್ ಇಂಟರ್ಸೆಕ್ಟ್ ಈಚ್ ಅದರ್, ಸೊ ಟ್ರಯಾಂಗಲ್ ಆ್ಯಂಡ್ ಸರ್ಕಲ್ ದೇ ಆರ್ ಇಂಟರ್ಸೆಕ್ಟಿಂಗ್ ಈಚ್ ಅದರ್, ಅವೆರಡು ಇಂಟರ್ಸೆಕ್ಟ್ ಮಾಡ್ತಾ ಇದ್ದಾವೆ. ಫೈನ್. ಆ್ಯಂಡ್ ಆರ್ ಕಂಟೈನ್ಡ್ ಇನ್ ಎ ಸ್ಕ್ವೇರ್, ಅಂದರೆ ಇವೆರಡು ಏನಿದ್ದಾವೆ ಒಂದು ಸ್ಕ್ವೇರ್ ಒಳಗಡೆ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಸೊ ಲೆಟ್ ಅಸ್ ರೈಟ್ ಎ ಸ್ಕ್ವೇರ್ ಇಯರ್. ಇದೊಂದು ಸ್ಕ್ವೇರ್ ಒಳಗಡೆ ಇದ್ದಾವೆ ಇವು, ಕರೆಕ್ಟಾ? ಇದರ ಅರ್ಥ ಏನು? ದೀಸ್ ಟು ಸೆಟ್ಸ್ ಆರ್ ದ ಸಬ್ಸೆಟ್ಸ್ ಆಫ್ ದ ಸ್ಕ್ವೇರ್. ಸ್ಕ್ವೇರ್ ಅನ್ನೋದು ಬಿಗ್ಗರ್ ಸೆಟ್ ಆಯಿತು. ಸೊ ಸ್ಕ್ವೇರ್ ಕಂಟೈನ್ಸ್ ಎವ್ರಿಥಿಂಗ್ ಬೇಸಿಕಲಿ, right? So now we look into the options properly. So S union T, S andre square union triangle is equal to square intersection circle. Sambandhane illa alva, this is not possible as you can see. Next option B, square union of triangle union of circle. ನೋಡಿ, ಇದು ಮೂರು ಸೇರಿ ಯಾವುದನ್ನಪ್ಪ ಕೊಡ್ತಾ ಇದೆ ಅಂತ ಹೇಳಿದ್ರೆ ಸರ್ಕಲ್ ಕೊಡ್ತಾ ಇದೆಯಂತೆ. ವಿಚ್ ಇಸ್ ಇಂಪಾಸಿಬಲ್ ಅಲ್ವಾ, ಆಸ್ ಯು ಕ್ಯಾನ್ ಸಿ. So when all the three are combined, circle kodala, because circle is smaller than square. So this is also not possible. Illi idannu nodi, third one. So S union T union C, idu mooru ನಾವು ಕಂಬೈನ್ ಮಾಡಿದ್ರೆ ಏನು ಕೊಡ್ತಾ ಇದೆ? ಸ್ಕ್ವೇರ್ ಕೊಡ್ತಾ ಇದೆ, which is correct, right? Because square is like a universal set which contains both the sets. So the answer will be option C. Option D definitely ಅಲ್ಲ. ನೋಡಿ, ಆಪ್ಷನ್ ಡಿ ಏನು ಹೇಳ್ತಾರೆ ಅವರು? ಸ್ಕ್ವೇರ್ ಇಂಟರ್ಸೆಕ್ಷನ್ ಟ್ರಯಾಂಗಲ್ ಇಂಟರ್ಸೆಕ್ಷನ್ ಸರ್ಕಲ್. ಸೊ ಮೂರು ಕಂಬೈಂಡ್ ಆಗಿರೋದು ಯಾವುದು? ಸೊ ವಿಚ್ ಇಸ್ ದಟ್? ಸೊ ವಿ ಹ್ಯಾವ್ ಸಮಥಿಂಗ್ ಹಿಯರ್, ರೈಟ್? ದಿಸ್ ಏರಿಯಾ. ಸೊ ದಿಸ್ ಏರಿಯಾ ಇಸ್ 3 ಡಯಾಗ್ರಾಮ್ಸ್ ಕಂಬೈನ್ಡ್. ಸೊ ಇಲ್ಲಿ ನಲ್ ಸೆಟ್ ಅಂತ ಕೊಟ್ಟಿದ್ದಾರೆ. ಸೊ ವಿಚ್ ಇಸ್ ನಾಟ್ ದ ಆನ್ಸರ್. ಸೊ ದ ಕರೆಕ್ಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ, ರೈಟ್? ಸೊ ಯು ಗಾಟ್ ದಿಸ್. ಸೊ ಇದನ್ನು ವೆನ್ ಡಯಾಗ್ರಾಮ್ ಹಾಕ್ಕೊಂಡು ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಸ್ಟೂಡೆಂಟ್ಸ್. ಓಕೆ, ಸೊ ಈಗ ನಾವು ವಿಲ್ ಮೂವ್ ಟು ದ ನೆಕ್ಸ್ಟ್ ಸ್ಲೈಡ್. Two finite sets A and B having m and n elements respectively, if the total number of subsets of A is 112 more than the total number of subsets of B, so find the value of m. This is the question. So morning I have told you what is the formula to find total number of subsets. So the formula to find total number of subsets is 2 power m, right? So this we know already. So what is given here? As you can see, total number of subsets of A is 112 more than the total number of subsets of B. So 2 power m, idanna nam total number of subsets of A anta itkolana, is equal to 112 more than the subsets of B, 2 power n, right? Okay, ಈಗ ಏನು ಮಾಡಬೇಕು ಅಂದರೆ, you just take one value and substitute. You don't keep on solving this question. It will become complicated for you, and it will be a time killer. ನಿಮ್ಮ ಸಮಯವನ್ನು ಜಾಸ್ತಿ ತಗೊಳುತ್ತೆ. ಸೊ ನಾವೇನು ಮಾಡೋಣ ಅಂದರೆ, ಟೇಕ್ ಒನ್ ಸಿಂಪಲ್ ವ್ಯಾಲ್ಯೂ. ಐ ವಿಲ್ ಟೇಕ್ 2 power 7. ವೆನ್ m is equal to 7 ಏನಾಗುತ್ತೆ ನೋಡೋಣ.
So m is equal to 7 means 2 power 7. So what is 2 power 7? 2 power 7 is how much? 128, right? So this will be 128. LHS is 128. ಅದೇ ರೀತಿ RHS ಚೆಕ್ ಮಾಡ್ಕೊಳ್ಳೋಣ. RHS ಏನು ಬರುತ್ತೆ ಅಂತ. So when m is equal to 7, let me check the RHS. So it will be 112 plus 112 m is equal to 7. n ಅಲ್ಲ, n ಈಗ ನಾವು ಚೆಕ್ ಮಾಡಬೇಕು. m is equal to 7 and n we need to find. So n ಪಾಸಿಬಲ್ ಇಲ್ವಾ ಅಷ್ಟೇ. n ಏನಾದರೂ ನಮಗೆ ಬಂದರೆ, ಒಂದು ಇಂಟಿಜರ್ ವ್ಯಾಲ್ಯೂ ಬಂದರೆ, so that means equation is established, we got the answer. 112 plus 2 power n is equal to 128. So that is nothing but 2 power n is equal to 128 minus 12 will be 16. So 2 power n is equal to 2 power 4. So n will be equal to 4. That means equation is established. ನಮಗೆ ಪ್ರಾಪರ್ ಆಗಿ ಇಂಟಿಜರ್ ವ್ಯಾಲ್ಯೂ ಸೆಟ್ ಆಗಿಬಿಟ್ಟು ಒಂದು ಈಕ್ವೇಷನ್ ಎಸ್ಟಾಬ್ಲಿಷ್ ಆಗ್ತಾ ಇದೆ. So that means the answer m is equal to 7 is correct answer. Okay, ನೀವು ಚೆಕ್ ಮಾಡ್ಬೋದು. ಇದೆಲ್ಲ ಆಪ್ಷನ್ಸ್ನ ನೀವು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ನಿಮಗೆ ಆನ್ಸರ್ ಬರಲ್ಲ. Equation will not be formed. Okay, hope this is clear. Okay students, see to the third problem. This is an interesting question. ಸ್ವಲ್ಪ ಇದು CET ಲೆವೆಲ್ಗಿನ್ನ ಸ್ವಲ್ಪ ಹೈ ಲೆವೆಲ್ ಇದೆ, ಬಟ್ we will solve this. So I will make you understand. So ಇಲ್ಲಿ ಏನು ಕೊಟ್ಟಿದ್ದಾರೆ, if there are A1, A2, etc. up to A30 are the 30 sets, each having 5 elements. One second. Yes. Let me go to the slide. Okay. Yeah. So we have A1, A2, A3, etc. up to A30, each having 5 elements. So ಇಲ್ಲಿ ಎಷ್ಟು ಎಲಿಮೆಂಟ್ ಇದೆಯಪ್ಪ? 5 ಎಲಿಮೆಂಟ್ಸ್ ಇದೆ. ಫಸ್ಟ್ ಸೆಟ್ಟಲ್ಲಿ 5 ಎಲಿಮೆಂಟ್ಸ್ ಇದೆ, ಒಂದೊಂದರಲ್ಲೂ. ಸೊ ಒಂದೊಂದರಲ್ಲೂ 5 ಎಲಿಮೆಂಟ್ಸ್ ಇದೆ ಅಂದರೆ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಾಯಿತು? ಸೊ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ A will be 30 into 5. Okay, 30 into 5 will be equal to 150. Please understand this. Total number of elements in A will be 150. ಅದೇ ರೀತಿ and B1, B2, etc. Bn are n sets, each having 3 elements. Okay, so ಇದರಲ್ಲಿ 3 elements ಇದೆ. ಫೈನ್. ಲೆಟ್ ಇದನ್ನು ಅರ್ಥ ಮಾಡ್ಕೊಳ್ಳಿ. ಈ ಒಂದು ನೋಷನ್ ಏನಿದೆ ಇದು ಕೆಲವರಿಗೆಲ್ಲ ಸ್ವಲ್ಪ ಕನ್ಫ್ಯೂಸಿಂಗ್ ಇರುತ್ತೆ. ನಾನು ಇದನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ತಿಳ್ಕೊಳ್ಳಿ ಇದನ್ನು ನೋಡಿ. ಸೊ ವಿ ಹ್ಯಾವ್ AI I is equal to 1 to n. ಅಂದರೆ this is one set, so which contains 1 to 30, ಅಂದರೆ all elements are there in set AI and that will be equal to S. ಅದೇ ರೀತಿ BJ ಅಂದರೆ set B, ಎರಡನೇ ಸೆಟ್. ಸೊ this contains all the elements of set B which are represented by the same set S. ಆಯ್ತಲ್ವಾ? Assume that each element of set S belong to exactly 10 of AI. ಇದು ಭಾಳ ಇಂಪಾರ್ಟೆಂಟು. ಅಂದರೆ ಸೆಟ್ ಎಸ್ ಅಲ್ಲಿ 10 ಆಫ್ AIs ಇದೆ ಆ್ಯಂಡ್ ಎಕ್ಸಾಕ್ಟ್ಲಿ 9 ಆಫ್ BJs ಅಂದರೆ Bs. ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ n ಅಂತ ಕೇಳ್ತಾ ಇದ್ದಾರೆ. ಸೊ ಲೆಟ್ ಅಸ್ ಸಾಲ್ವ್ ದಿಸ್. ಈಗ ನಂಬರ್ ಆಫ್ ಎಲಿಮೆಂಟ್ಸ್ in A1, A2, etc. will be equal to how much? 30 ಇದೆ ಅದು. So each element is having 5 elements, so which is nothing but 150. ಅಲ್ವಾ? ದಿಸ್ ಇಸ್ ಕ್ಲಿಯರ್, ಅದವಾಗಲೇ ಹೇಳಿದೆ. ನೆಕ್ಸ್ಟ್ ನೋಡೋಣ. ಈಗ ಡೈರೆಕ್ಟ್ ಎಸ್ಗೆ ಹೋಗ್ತೀನಿ. ಎಸ್ ಮತ್ತೆ ಇದನ್ನು ನಾನು ರಿಲೇಟ್ ಮಾಡ್ತೀನಿ. ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎಸ್, ಇವೆರಡನ್ನು ಲಿಂಕ್ ಮಾಡ್ತಾ ಇದ್ದೀನಿ ಈಗ ನಾನು, ಅಲ್ವಾ? ಸೊ ಎಸ್ ಅಲ್ಲಿ ಎಷ್ಟಿದೆ? 10 ಇದೆ. 10 ಆಫ್ AIs. ಸೊ ಅಲ್ಲಿ ಟೋಟಲ್ ಎಷ್ಟಿದೆ? 150. ಸೊ ವಿಚ್ ವಿಲ್ ಬಿ ಈಕ್ವಲ್ ಟು 150 by 10, ಸೊ ವಿಚ್ ಇಸ್ ಈಕ್ವಲ್ ಟು 15. ಸೊ 15 ಎಲಿಮೆಂಟ್ಸ್ ಇದೆ ಎ ಅನ್ನೋದು. ಈಗ ನಾವು ಬಿಗೆ ಹೋಗೋಣ.
Next slide I'll go. Number of elements in B. In B1, B2, etc. is equal to n into 3. ಯಾಕೆಂದರೆ ಅಲ್ಲಿ ನಂಬರ್ ಆಫ್ ಎಲಿಮೆಂಟ್ಸು ಗೊತ್ತಿಲ್ಲ ನಮಗೆ. ಓಕೆ, ಅರ್ಥ ಮಾಡ್ಕೊಳ್ಳಿ. ಈಗ ಎಸ್ ಮತ್ತು ಬಿನ ನಾನು ಈಕ್ವೇಟ್ ಮಾಡಿದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎಸ್ ವಿತ್ ರೆಸ್ಪೆಕ್ಟ್ ಟು ಬಿ in S will be equal to, ನೋಡಿ, they contain exactly 9 elements. So which is nothing but n into 3 divided by 9. ಸರಿಯಾ? n into 3 divided by 9. So which is nothing but n by 3. ಬಟ್ ಆಲ್ರೆಡಿ ನಾವು ಇಲ್ಲಿ ನೋಡಿದ್ದೀವಿ ಎಸ್ ವ್ಯಾಲ್ಯೂ 15 ಅಂತ ಇಲ್ಲಿ ಆಲ್ರೆಡಿ ಬಂದಿದೆ ನಮಗೆ. ಸೊ ಇದನ್ನು ನಾನು ಈಕ್ವೇಟ್ ಮಾಡ್ಕೋತೀನಿ. So this implies 15 is equal to n by 3 or n is equal to 45 will be the answer. Okay, neatagi artha ಮಾಡ್ಕೊಳ್ಳಿ ಇದನ್ನ. n is equal to 45 will be your answer. Okay, I will explain this again ಯಾಕೆಂದ್ರೆ ಇದು ಸ್ವಲ್ಪ ಟ್ರಿಕಿ ಆಗಿದೆ ಇದು. ಫಸ್ಟ್ total number of elements in set A, so which is equal to 30 into 5 150. Finish. Next, number of elements in set S with respect to A. With respect to A ಮಾಡ್ಕೋಬೇಕು. So with respect to A ಎಷ್ಟಾಗುತ್ತೆ? So 150 divided by 10. Okay, so 150 divided by 10 is 15. Next, number of elements in set B B1 B2 B3 etc. is 3n. Next, number of elements of S with respect to B, so which is nothing but 3n divided by 9. So now I am going to equate, because S elements will be the same, I am going to equate this and that. So 15 is equal to n by 3, n is equal to 45. So ee tara ide. So this is a very good question. It's ಸ್ವಲ್ಪ JEE level question ಇದೆ, but it's a good. This kind of question can also come in CET. We can't ignore. ಈಗ ಮುಂದಕ್ಕೆ ಹೋಗೋಣ. Yes, fourth question. If A and B are two sets, then A union B, B dash whole dash intersection of A dash union B whole dash ಅಂತ ಕೇಳಿದ್ದಾರೆ. ಇದನ್ನು ನೀವು ವೆನ್ ಡಯಾಗ್ರಾಮ್ ಇಟ್ಕೊಂಡು ಕೂಡ ನೀವು ಸಾಲ್ವ್ ಮಾಡ್ಬೋದು, ಇಲ್ಲ ಅಂದರೆ ನೀವು ರೆಗ್ಯುಲರ್ ಮೆಥಡಲ್ಲಾದರೂ ನೀವು ಸಾಲ್ವ್ ಮಾಡ್ಬೋದು. ಸೊ ಯಾವ ಮೆಥಡಲ್ಲಾದರೂ ಮಾಡಿ ನೀವು, ನೋ ಪ್ರಾಬ್ಲಮ್. ನಾನು ಫಸ್ಟ್ ಈಗ ರೆಗ್ಯುಲರ್ ಮೆಥಡಲ್ಲೇ ಸಾಲ್ವ್ ಮಾಡ್ತೀವಿ. ನೋಡಿ, ಡಿ ಮಾರ್ಗನ್ಸ್ ರೂಲ್ ಅಪ್ಲೈ ಮಾಡ್ತೀನಿ ನಾನು. ದಿಸ್ ವಿಲ್ ಬಿ ಈಕ್ವಲ್ ಟು ಎ ಡ್ಯಾಶ್ ಇಂಟರ್ಸೆಕ್ಷನ್ B dash dash, B dash dash ಅಂದರೆ B, A dash intersection B, intersection of, again De Morgan's law, so A dash dash, so A dash dash will be A, intersection of B dash, right? So A intersection B dash. Okay, now so what is this value? So this is nothing but, so if you just observe, so A dash ಮತ್ತೆ B ಗೆ ಯಾವುದಪ್ಪ ಇರಕ್ಕೆ ಸಾಧ್ಯ ಇದೆ? So intersection of A intersection B dash, this is nothing but null set. There is nothing in common. Null set will be your answer, right? ಇದನ್ನ diagrammatically ನೀವು ಕೂಡ ನೀವು ಮಾಡಬೇಕಾಗುತ್ತೆ. So let us do diagrammatically also.
ಓಕೆ, ಹೋಪ್ ಆಲ್ ಆಫ್ ಯು ಅಂಡರ್ಸ್ಟುಡ್. ನೋಡಿ, ಡಯಾಗ್ರಾಮೆಟಿಕಲಿ ಕೂಡ ನೀವು ನೋಡ್ಬೋದು, ವೆನ್ ಡಯಾಗ್ರಾಮ್ ಮೂಲಕ ನೀವು ನೋಡ್ಬೋದು. ಆಮೇಲೆ ಇದು ಕೆಲವರಿಗೆ ಇನ್ನೂ ಕ್ಲಾರಿಟಿ ಬೇಕು ಅಂದರೆ ನೋಡಿ, ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ, ಇಲ್ಲಿ ಎ ಡ್ಯಾಶ್ ಅಂದರೆ ಯಾವುದು? ಎ ಅಲ್ಲದಿದ್ದು ಇಂಟರ್ಸೆಕ್ಷನ್ ವಿತ್ ಬಿ ಅಂದರೆ ಇದು. ದಿಸ್ ವಿಲ್ ಬಿ ದ ವ್ಯಾಲ್ಯೂ ಆಫ್ ದಿಸ್. ಇದನ್ನು ನೋಡೋಣ. ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್. ಸೊ ಎ ಕಾಮನ್ ವಿತ್ ಬಿ ಡ್ಯಾಶ್. ಸೊ ಬಿ ಡ್ಯಾಶ್ ಅಂದರೆ ಯಾವುದು? ಇದು ಅಲ್ಲದೆ ಇರತಕ್ಕಂಥ ಜಾಗ. ಇದು ಅಲ್ಲದೆ ಇರತಕ್ಕಂಥ ಜಾಗ ಯಾವುದಪ್ಪ ಅಂದರೆ ಇದು ಕಾಮನ್. ಅರ್ಥ ಆಗ್ತಿದೆ ಅನ್ಕೋತೀನಿ ನಾನು. ಸೊ ಇವೆರಡರಲ್ಲೂ ಕಾಮನ್ ಅಂತ ಹೇಳಿದ್ರೆ, ಯಾರಾದರೂ ಕೇಳಿದ್ರೆ ನಿಮಗೆ ಏನು ಹೇಳ್ತೀರಾ ನೀವು ಆನ್ಸರು? ಎರಡರಲ್ಲೂ ಏನೂ ಕಾಮನ್ ಇಲ್ಲ ಅಂತ ಹೇಳ್ತೀರಾ. ದಿಸ್ ಈಸ್ ನಥಿಂಗ್ ಬಟ್ ನಲ್ ಸೆಟ್. ಓಕೆ, ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಮಾಡ್ಕೊಳ್ಳಿ ಇದನ್ನು. ಎ ಡ್ಯಾಶ್ ಬಿ ಅಂದರೆ ಇದು ಬಿ ಕಾಮನ್ ವಿತ್ ಎ ಡ್ಯಾಶ್ ಅಂದರೆ ಈ ಸರ್ಕಲ್ ಅಲ್ದಲ್ಲೇ ಇರೋದು. ಸೊ ದಟ್ ಮೀನ್ಸ್ ದಿಸ್ ಪೋರ್ಷನ್, ಈ ಪೋರ್ಷನ್. ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂದರೆ ಬಿ ಅಲ್ಲದಲ್ಲೇ ಇರುವಂಥದ್ದು ಈ ಭಾಗ. ಸೊ ದಿಸ್ ವಿಲ್ ಬಿ ದ ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್. ಸೊ ದ ಆನ್ಸರ್ ವಿಲ್ ಬಿ ನಲ್ ಸೆಟ್. ಯು ಕ್ಯಾನ್ ಸಿ ನಥಿಂಗ್ ಇಸ್ ದೇರ್ ಇನ್ ಕಾಮನ್. ಓಕೆ, ಸೊ ನೀವು ಡಯಾಗ್ರಾಮ್ಸ್ ಮೂಲಕ ನೀವು ಈಸಿಯಾಗಿ ಸಾಲ್ವ್ ಮಾಡಬಹುದು, ಏನು ತೊಂದರೆ ಇಲ್ಲ. Okay, so now we'll move to the next question, students. Total number of proper subsets of a set having n plus n elements. This is a very easy question. So proper subsets anta kelidare. So total number of elements eshtiದೆ? n plus 1 ಇದೆ. So the answer will be 2 power n plus 1 minus 1. Proper subsets keliro karana. So the answer is option B. Clear? ಮುಂದಕ್ಕೆ ಹೋಗೋಣ ಈಗ. The number of subsets having exactly 4 elements of the set. This is the set, right? So exactly 4 elements ಬೇಕು. Available elements ಎಷ್ಟು? How many elements available? ಎಷ್ಟು ಎಲಿಮೆಂಟ್ಸ್ ಅವೈಲೇಬಲ್ ಇಲ್ಲಿ? 1 2 3 4 5 6 7 8 9. Required, so required is 4 required. So number of ways of selection, select ಮಾಡ್ತಾ ಇದೀವಿ ನಾವು, 4 ಸೆಲೆಕ್ಟ್ ಮಾಡ್ತಾ ಇದೀವಿ. ಸೊ ಸೆಲೆಕ್ಷನ್ is given by 9C4 ಅಲ್ವಾ? ಪರ್ಮುಟೇಷನ್ ಕಾಂಬಿನೇಷನ್ ಅಲ್ಲಿ ಓದಿದ್ದೀರಾ. ಸೆಲೆಕ್ಷನ್ ಅಂತ ಬಂತು ಅಂದರೆ ಅದು ಕಾಂಬಿನೇಷನ್ನು, ಅರೇಂಜ್ಮೆಂಟ್ ಅಂತ ಬಂತು ಅಂದರೆ ಪರ್ಮುಟೇಷನ್. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು 9C4. 9C4 ಸಾಲ್ವ್ ಮಾಡ್ತೀನಿ ಈಗ ನಾನು, ನೋಡ್ಕೊಳ್ಳಿ. ಶಾರ್ಟ್ಕಟ್ಟನ್ನು ಯೂಸ್ ಮಾಡ್ಕೊಂಡು ನಾನು ಸಾಲ್ವ್ ಮಾಡ್ತೀನಿ ನಾನು 9C4ನ. 9C4 ಕ್ಯಾನ್ ಬಿ ರಿಟನ್ ಆ್ಯಸ್ 9P4 ಡಿವೈಡೆಡ್ ಬೈ 4 ಫ್ಯಾಕ್ಟೋರಿಯಲ್ ಅಂತ ಬರಿಬೋದಲ್ವಾ? 9P4 ಡಿವೈಡೆಡ್ ಬೈ 4 ಫ್ಯಾಕ್ಟೋರಿಯಲ್. ಸೊ 9P4 ಅಂದರೆ ಏನು? 9 ಇಂಟು 8 ಇಂಟು 7 ಇಂಟು 6, 4 ಟೈಮ್ಸ್ ಬರೆಯೋದು. 9P4 ಇದ್ದರೆ ಶಾರ್ಟ್ಕಟ್ ಏನಪ್ಪ ಅಂದರೆ, ಸೊ ಸ್ಟಾರ್ಟಿಂಗ್ ಫ್ರಮ್ 9 ಡಿಸೆಂಡಿಂಗ್ ಆರ್ಡರ್ ಹೋಗಬೇಕು, ಕೆಳಗಡೆ ಹೋಗಬೇಕು 4 ಟೈಮ್ಸ್. ಸೊ 9 8 7 6 ಅರ್ಥ ಮಾಡ್ಕೊಳ್ಳಿ ಅದನ್ನು. ಡಿವೈಡೆಡ್ ಬೈ 4 3 2 1 4 ಫ್ಯಾಕ್ಟೋರಿಯಲ್ ಅಷ್ಟೇ. ದಟ್ ವಿಲ್ ಗಿವ್ ಯು ದ ಆನ್ಸರ್. ಸೊ 4 2 is 8, 3 3 is 9. So 3 into 42. So 126 will be your answer, students. Answer is option A. Okay. So ಇದನ್ನು ನೋಡ್ಕೊಳ್ಳಿ. ಇದು ದಿಸ್ ಕೈಂಡ್ ಆಫ್ ಪ್ರಾಬ್ಲಮ್ಸ್ ಆರ್ ಕಾಮನ್ ಇನ್ CET. ಡೆಫಿನೆಟಾಗಿ ಬರ್ತಾ ಇರುತ್ತೆ ನಿಮಗೆ CETಲಿ ಈ ಥರದ್ದು. ಸೊ ನೋಡ್ಕೊಳ್ಳಿ. ನೆಕ್ಸ್ಟ್ ಹೋಗೋಣ. ಬಿ ಇಂಟರ್ಸೆಕ್ಷನ್ ಎ ಹೋಲ್ ಡ್ಯಾಶ್ ಇಂಟರ್ಸೆಕ್ಷನ್ ಎ ಡ್ಯಾಶ್ ಅಂತ ಕೇಳಿದ್ದಾರೆ. ಇದನ್ನು ನಾನು ಡಯಾಗ್ರಾಮ್ ಮೂಲಕನೇ ತೋರಿಸ್ತೀನಿ. ಐ ಡೋಂಟ್ ಯೂಸ್ ಎನಿ ಪ್ರಾಪರ್ಟಿ. ಡಯಾಗ್ರಾಮ್ ಮೂಲಕನೇ ನೋಡ್ಕೊಳ್ಳೋಣ. ನೋಡಿ,
ಇದು ಎ, ಇದು ಬಿ. ಅವ್ರು ಏನು ಹೇಳ್ತಾ ಇದ್ದಾರೆ ಇಲ್ಲಿ, ಬಿ ಇಂಟರ್ಸೆಕ್ಷನ್ ಎ ಹೋಲ್ ಡ್ಯಾಶ್. ಬಿ ಇಂಟರ್ಸೆಕ್ಷನ್ ಎ ಯಾವುದಪ್ಪ, ಇದು ಬಿ ಇಂಟರ್ಸೆಕ್ಷನ್ ಎ, ಇದು ಅರ್ಥ ಮಾಡ್ಕೊಳ್ಳಿ. ಬಿ ಇಂಟರ್ಸೆಕ್ಷನ್ ಎ ಇದು ಹೋಲ್ ಡ್ಯಾಶ್ ಅಂದರೆ ಅದು ಬಿಟ್ಟು ಅಂತ. ಕಾಂಪ್ಲಿಮೆಂಟ್ ಅಥವಾ ಡ್ಯಾಶ್ ಅಂದರೆ ಅದು ಬಿಟ್ಟಿರುವಂಥದ್ದು. ಯಾವುದು ಬಿಟ್ಟಿರುವಂಥದ್ದು? ಈ ಜಾಗ ಮತ್ತು ಈ ಜಾಗ, ಹೌದಾ? ಈ ಜಾಗ ಮತ್ತು ಈ ಜಾಗ ಬಿಟ್ಟಿರುವಂಥದ್ದು. ಕಾಮನ್ ವಿತ್ ಎ ಅಂದರೆ ಎಗೆ ಕಾಮನ್ ಇರೋದು. ಏನಾಯ್ತು ಈಗ ಎಗೆ ಕಾಮನ್ ಇರೋದು ಅಂದರೆ ನಮಗೆ ಇದು ಬಂದ್ಬಿಡ್ತು. ದಿಸ್ ವಿಲ್ ಬಿ ದ ವ್ಯಾಲ್ಯೂ. ಅರ್ಥ ಮಾಡ್ಕೊಳ್ಳಿ ಇದನ್ನು. ದಿಸ್ ವಿಲ್ ಬಿ ದ ಕಾಮನ್ ವ್ಯಾಲ್ಯೂ, ರೈಟ್? ಸೊ ಇಲ್ಲಿ ಯಾವುದು ನಲ್ ಸೆಟ್ಟಾ? ನಲ್ ಸೆಟ್ ಆಗೋಕ್ಕೆ ಸಾಧ್ಯ ಇಲ್ಲ. ಇದಾಗತ್ತಾ? ಎರಡನೇದಾಗತ್ತಾ? ಸೆಕೆಂಡ್ ಒನ್ ಆಗುತ್ತಾ? ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ನೋಡೋಣ. ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ. ಎ ಡ್ಯಾಶ್ ಅಂದರೆ ಎ ಅಲ್ಲದಿದ್ದು, ಕಾಮನ್ ವಿತ್ ಬಿ ಅಂದರೆ ಈ ಜಾಗ, ದಿಸ್ ಪೋರ್ಷನ್. ಸೊ ಇದು ಅಲ್ಲ. ದಿಸ್ ಆಲ್ಸೋ ಇಸ್ ನಾಟ್ ದ ಆನ್ಸರ್. ಇದು ಕೂಡ ಅಲ್ಲ. ಸೊ ದಿಸ್ ಮಸ್ಟ್ ಬಿ ದ ಆನ್ಸರ್. ನೋಡ್ಬೋಣ ಅದು ಯಾಕೆ ಅಂತ. ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್. ಬಿ ಡ್ಯಾಶ್ ಅಂದರೆ ಯಾವುದು? ಬಿ ಅಲ್ದಲ್ಲೇ ಇರೋದು. ಬಿ ಅಲ್ದಲ್ಲೇ ಇರೋದು ಅಂದರೆ ಬಿನ ನಾವು ತೆಗೆದುಬಿಡಬೇಕು. ಬಿ ಅಲ್ದಲ್ಲೇ ಇರೋದು ಯಾವುದು? ಇದು. ಕಾಮನ್ ವಿತ್ ಎ ಅಂದರೆ ಇದೇ ಜಾಗ. ಸೊ ದಿಸ್ ವಿಲ್ ಬಿ ದ ಆನ್ಸರ್. ಕ್ಲಿಯರ್ ನೌ? ಇಟ್ಸ್ ವೆರಿ ಸಿಂಪಲ್. ಅರ್ಥ ಮಾಡ್ಕೋಬೇಕು ನಾನು ಏನು ಹೇಳ್ತಾ ಇದ್ದೀನಿ ಅಂತ. ಈಗೇನು ಇಲ್ಲಿ ರಿಪೀಟ್ ತಿಳ್ಕೊಳ್ಳಿ ಇದನ್ನು. ಭಾಳ ಈಸಿ ಇದು. ಬಿ ಇಂಟರ್ಸೆಕ್ಷನ್ ಎ ನೋಡಿ. ನಾನು ನೆಕ್ಸ್ಟ್ ಒಂದು ತಗೋತೀನಿ. ಇದು ಸ್ಲೈಡು. ಬಿ ಇಂಟರ್ಸೆಕ್ಷನ್ ಎ ಹೋಲ್ ಡ್ಯಾಶ್ ಇಂಟರ್ಸೆಕ್ಷನ್ ಎ. ಸೊ ಇದನ್ನು ಮಾತ್ರ ನಾನೀಗ ವಿಚಾರ ಮಾಡ್ತೀನಿ, ತಿಳ್ಕೊಳ್ಳಿ. ಇದನ್ನು ಮಾತ್ರ ನಾನು ವಿಚಾರ ಮಾಡಿದ್ರೆ, ಸೊ ಬಿ ಇಂಟರ್ಸೆಕ್ಷನ್ ಅಂದರೆ ಯಾವುದಪ್ಪ? ಇದು ಬಿಟ್ಟಿರೋ ಜಾಗ, ಕಾಂಪ್ಲಿಮೆಂಟ್. ಸೊ ಅದು ಬಿಟ್ಟಿರೋ ಜಾಗ ಅಂದರೆ ಯಾವುದು? ಇದೆ. ಅರ್ಥ ಮಾಡ್ಕೊಳ್ಳಿ. ಅದು ಬಿಟ್ಟಿರೋ ಜಾಗ ಇದು. ಇದು ಎ ಅಂದರೆ ಇದು. ದಿಸ್ ಇಸ್ ಯುವರ್ ಎ. ಈ ಫುಲ್ ಭಾಗ ಎ. ಸೊ ಇವೆರಡರದ್ದು ಕಾಮನ್ ಯಾವುದಪ್ಪ ಅಂದರೆ, ಇದ್ರದ್ದು ಕಾಮನ್ ಇಂಟರ್ಸೆಕ್ಷನ್ ಬಂದು ಇದು. ಅರ್ಥ ಆಗ್ತಿದೆ ಅನ್ಕೋತೇನೆ. ಸೊ ಇದು ರಿಸಲ್ಟ್. ಸೊ ಈ ರಿಸಲ್ಟ್ ಕೊಡುವಂಥದ್ದು ಯಾವುದಪ್ಪ ಅಂದರೆ ಆಪ್ಷನ್ ಡಿ ಒಂದೇ, ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್. ನೋಡಿ, ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್. ಬಿ ಡ್ಯಾಶ್ ಅಂದರೆ ಬಿ ಅಲ್ಲದಿದ್ದು, ಕಾಮನ್ ವಿತ್ ಎ, ಇದು ಅಷ್ಟೇ. ಸೊ ದಿಸ್ ವಿಲ್ ಬಿ ಯುವರ್ ಆನ್ಸರ್ ಫಾರ್ ದಟ್ ಕ್ವಶನ್. ಸೊ ನೀವು ಈ ಥರ ವೆನ್ ಡಯಾಗ್ರಾಮ್ ನೀಟಾಗಿ ಕಲ್ತ್ಕೊಂಡ್ಬಿಟ್ರೆ ಸ್ಟೂಡೆಂಟ್ಸ್ ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಮಾಡ್ಬೋದು ಸೆಟ್ಟಿಂದು. ಭಾಳ ಈಸಿ ಇದು. ಓಕೆ, ಸೊ ನಾವು ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ನೋಡೋಣಂತೆ. ದೆರ್ ಇಸ್ ಅ ಸೆಟ್ ಎ ಕಂಟೈನಿಂಗ್ ಎಕ್ಸ್ ಬಿಲಾಂಗ್ ಟು ಝಡ್. ಝಡ್ ಅಂದರೆ ನಿಮಗೆ ಗೊತ್ತೇ ಇದೆ. ಝಡ್ ಅಂದರೆ ಏನು? ಇಂಟೀಜರು. ಆ್ಯಂಡ್ ಎಕ್ಸ್ ಈಸ್ ಬಿಟ್ವೀನ್ -1 to 4. ಸೊ ಇದನ್ನು ಬರೆದ್ಬಿಡೋಣ, ರೋಸ್ಟರ್ ಫಾರ್ಮಲ್ಲಿ ಬರೆದ್ಬಿಡೋಣ ಇದನ್ನು, ಎಲಿಮೆಂಟ್ಸು. ಸೊ ಏನೇನಾಗುತ್ತೆ ಇದು? -1, 0, 1, 2, 3. ಸೊ ದಟ್ ಈಸ್ ಯುವರ್ ಸೆಟ್ ಎ. ಸೆಟ್ ಬಿ ನೋಡ್ಬಿಡೋಣ. ಸೆಟ್ ಬಿ ಯಾವ್ದು ಬರ್ತಾ ಇದೆ? 0 ಇಲ್ಲ ಅಲ್ಲಿ. 0 ಬಿಟ್ಟು 0ಗಿನ್ನ ನೆಕ್ಸ್ಟ್ 1 ಆಗುತ್ತೆ. 1 ಈಸ್ ಪಾಸಿಬಲ್. ಇದು ಕೂಡ ಇಂಟೀಜರು, ಯಾಕೆಂದರೆ 1/2 ಇಸ್ ಲೆಸ್ ದ್ಯಾನ್ 3. ಅರ್ಥ ಮಾಡ್ಕೋಬೇಕು ನೀವು ಅದನ್ನು. ಸೊ ನೆಕ್ಸ್ಟ್ 2 ಕೂಡ ಆಗುತ್ತೆ. ಸೊ 2/2 ಇಸ್ ಲೆಸ್ ದ್ಯಾನ್ 3. 3 ಕೂಡ ಆಗುತ್ತೆ, 4 ಕೂಡ ಆಗುತ್ತೆ, 5 ಕೂಡ ಆಗುತ್ತೆ, 6 ಕೂಡ ಆಗುತ್ತೆ. ಬಿಕಾಸ್ 6/2 ಈಸ್ ಈಕ್ವಲ್ ಟು 3. ಸೊ 3 ಈಸ್ ಈಕ್ವಲ್ ಟು 3. 7 ಆಗಲ್ಲ, ಬಿಕಾಸ್ 7 ಏನಾದರೂ ಹಾಕಿದ್ರೆ 3.5 ಬರುತ್ತೆ. 3.5 ಈಸ್ ನಾಟ್ ಲೆಸ್ ದ್ಯಾನ್ 3. ಸೊ ದಿಸ್ ವಿಲ್ ಬಿ ದ ಸೆಟ್ ಬಿ. ಸೊ ವಾಟ್ ಈಸ್ ಎ ಇಂಟರ್ಸೆಕ್ಷನ್ ಬಿ? ಕಾಮನ್ ಎಲಿಮೆಂಟ್ಸ್ ನೋಡಿ ಯಾವ್ಯಾವ್ದಿದೆ ಕಾಮನ್ನು. 1 ಕಾಮನ್ ಇದೆ, 2 ಕಾಮನ್ ಇದೆ, 1, 2, 3, 4, 5, 6 ಆಗಲ್ಲ. ಸೊ ದಿಸ್ ವಿಲ್ ಬಿ ದ ಆನ್ಸರ್. ಈಸಿ ರೈಟ್? ಕಾನ್ಸೆಪ್ಟ್ಸ್ ಅಷ್ಟೇ, ಬೇಸಿಕ್ ಕಾನ್ಸೆಪ್ಟ್ಸ್ನ ತಿಳ್ಕೊಂಡು ನಾವು ಸಾಲ್ವ್ ಮಾಡ್ಕೊಂಡು ಹೋಗಬೇಕು ಮುಂದಕ್ಕೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ವಿಲ್ ಲುಕ್ ಇಂಟು. ಎಸ್, ಇದು ಕೂಡ ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ. ರೋಸ್ಟರ್ ಫಾರ್ಮಲ್ಲಿ ಬರ್ಕೊಳ್ಳೋಣ. ರೋಸ್ಟರ್ ಫಾರ್ಮ್ ಅಂದರೆ ಎಲಿಮೆಂಟ್ಸ್ ಬರ್ಕೊಳ್ಳೋಣ ನಾವು. ಸೊ ಇಲ್ಲಿ ಎಕ್ಸ್ ಏನಪ್ಪ ಆಗುತ್ತೆ? ಇದು ನೋಡಿ, ಸ್ಟಾರ್ಟಿಂಗ್ ವಿತ್ ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತಾನೆ. ಏನು ನ್ಯಾಚುರಲ್ ನಂಬರ್ಸ್ ಅಂದರೆ ಏನು? 1, 2, 3, 4, 5, 6, 7, 8, 9, 10 ಎಕ್ಸೆಟ್ರಾ.
ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗಿ. ಎಕ್ಸ್ ಈಕ್ವಲ್ ಟು ಎನ್ ಇಸ್ ಈಕ್ವಲ್ ಟು 1 ಹಾಕಿದ್ರೆ ಏನು ಬರುತ್ತೆ ಇಲ್ಲಿ ನನಗೆ 4 ಮೈನಸ್ 4 ವಿಚ್ ಇಸ್ ಈಕ್ವಲ್ ಟು 0 ಬರುತ್ತೆ. ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟು ಎನ್ ಇಸ್ ಈಕ್ವಲ್ ಟು 2, ಎನ್ ಇಸ್ ಈಕ್ವಲ್ ಟು 2 ಹಾಕಿದ್ರೆ ನನಗಿಲ್ಲಿ 16 ಮೈನಸ್ 6 ಮೈನಸ್ 1 ಅಂದರೆ ಎಷ್ಟಪ್ಪ ಇದು 9 ಬರುತ್ತೆ ಅಲ್ವಾ. ನೆಕ್ಸ್ಟ್ 3 ಹಾಕ್ತೀನಿ ನಾನು, 3 ಒಂದು ಚೆಕ್ ಮಾಡ್ತೀನಿ ನಾನು. 4 ಕ್ಯೂಬ್ ಅಂದರೆ 24, 27 ಅಲ್ಲ ಒಂದು ನಿಮಿಷ, 4 ಕ್ಯೂಬ್ 4 64. ಸೊ ಎನ್ ಇಸ್ ಈಕ್ವಲ್ ಟು 3, ಎನ್ ಇಸ್ ಈಕ್ವಲ್ ಟು 3 ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀನಿ. 4 4 16, 16 4 64 ಮೈನಸ್ 9 ಮೈನಸ್ 1, ಸೊ ವಿಚ್ ಇಸ್ ನಥಿಂಗ್ ಬಟ್ 54 ಆಗೋಯ್ತು ನನಗಿದು, ರೈಟ್. ಸೊ 0 9 54 ಎಕ್ಸೆಟ್ರಾ, ರೈಟ್. ನೆಕ್ಸ್ಟ್ ನೋಡ್ತೀನಿ ನಾನು ಸೆಟ್ ವೈ. I start with the natural number which is 1. So 1 minus 1 will be 0. 2 minus 1 will be 1, 9. 3 minus 1 will be 2, 18. 4 minus 1 will be 3, 27, etc. So ಈ ಥರ ಬರ್ತಾ ಹೋಗುತ್ತಿದೆ. ಸೊ ಈಗ ನೀವು ಅಬ್ಸರ್ವ್ ಮಾಡಿದ್ರೆ ಸ್ಟೂಡೆಂಟ್ಸ್, ಇದು ಮಲ್ಟಿಪಲ್ಸ್ ಆಫ್ 9, ಇದು ಕೂಡ ಮಲ್ಟಿಪಲ್ಸ್ ಆಫ್ 9. ಆದರೆ ಇಟ್ ಕಂಟೈನ್ಸ್ ಆಲ್ ಮಲ್ಟಿಪಲ್ಸ್ ಆಫ್ 9. ಓಕೆ, ಇಟ್ ಕಂಟೈನ್ಸ್ ಆಲ್ ಮಲ್ಟಿಪಲ್ಸ್ ಆಫ್ 9. ಸೊ ಇನ್ನೊಂದು ವಿಚಾರ ಏನಂದರೆ, ಎಕ್ಸ್ ಇಸ್ ದ ಸಬ್ಸೆಟ್ ಆಫ್ ವೈ. ಎಕ್ಸ್ ಇಸ್ ದ ಸಬ್ಸೆಟ್ ಆಫ್ ವೈ. ವೈ ಇಸ್ ದ ಬಿಗ್ಗರ್ ಸೆಟ್ ವಿಚ್ ಕಂಟೈನ್ಸ್ ಆಲ್ ದ ಮಲ್ಟಿಪಲ್ಸ್ ಆಫ್ 9. ಸೊ ವಾಟ್ ವಿಲ್ ಬಿ ದ ಆನ್ಸರ್? ಎಕ್ಸ್ ಯೂನಿಯನ್ ವೈ. ಸೊ ಎಕ್ಸ್ ಯೂನಿಯನ್ ವೈ ಏನಾಗುತ್ತೆ ಇಲ್ಲಿ? ವೈ ವಿಲ್ ಬಿ ದ ಆನ್ಸರ್ ಅಷ್ಟೇ, ಬಿಕಾಸ್ ಇಟ್ ಕಂಟೈನ್ಸ್ ಆಲ್ ದ ಎಲಿಮೆಂಟ್ಸ್ ಆಫ್, ಕಂಟೈನ್ಸ್ ಆಲ್ ದ ಮಲ್ಟಿಪಲ್ಸ್ ಆಫ್ 9 ಅಷ್ಟೇ. Okay, hope this is clear everybody. The set B intersection C union of A intersection B dash dash. Okay, complement. So B intersection C union of A intersection B dash and dash. ನೀವು ಇದನ್ನ you can do it in many ways students, not a problem. ಇದನ್ನ ಫಸ್ಟ್ ನಾನು ಸಿಂಪ್ಲಿಫೈ ಮಾಡ್ಕೊಂಡ್ಬಿಡ್ತೀನಿ ನಾನು. ನೋಡಿ, ಇದನ್ನು ನಾನು ಏನು ಮಾಡ್ಕೋತೀನಿ ಅಂದರೆ, ಐ ವಿಲ್ ಯೂಸ್ ದ ಡಿ ಮಾರ್ಗನ್ಸ್ ಲಾ, ಎ ಡ್ಯಾಶ್ ಯೂನಿಯನ್ ಬಿ, ಎ ಡ್ಯಾಶ್ ಯೂನಿಯನ್ ಬಿ. ಸೊ ಬಿ ಇಂಟರ್ಸೆಕ್ಷನ್ ಸಿ ಯೂನಿಯನ್ ಆಫ್ ಎ ಡ್ಯಾಶ್ ಯೂನಿಯನ್ ಬಿ. ಓಕೆ, ಸೊ ವಿಲ್ ಲುಕ್ ಇನ್ ಟು ದಿಸ್. ಸೊ ನೋಡಿ, ಇದನ್ನು ಯಾವ ರೀತಿ ಬರ್ಕೋಬೋದು ನಾವು? ಸೊ ಎ ಡ್ಯಾಶ್ ಯೂನಿಯನ್ ಬಿ ಯೂನಿಯನ್ ಆಫ್ ಬಿ ಇಂಟರ್ಸೆಕ್ಷನ್ ಸಿ ಅಂತ ಬರ್ಕೋಬೋದಾ? ಅರ್ಥ ಆಗ್ತಿದೆಯಾ? ಸೊ ಈ ಥರ ಬರ್ಕೊಂಡಾದ್ಮೇಲೆ, ಸೊ ಯೂಸಿಂಗ್ ದ ಪ್ರಾಪರ್ಟೀಸ್, ಸೊ ಐ ಕ್ಯಾನ್ ಸೆಂಡ್ ಇಟ್ ಹಿಯರ್ ಎ ಡ್ಯಾಶ್ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಸಿ ಅಂತ ಆಯಿತು. ಓಕೆ, ಸೊ ಇಲ್ಲಿ ಬಿ ಇಂಟರ್ಸೆಕ್ಷನ್ ಸಿ ಅಂದರೆ ಬಿ ಮತ್ತು ಸಿ ಇಲ್ಲಿರತಕ್ಕಂಥ ಕಾಮನ್ ಎಲಿಮೆಂಟ್ಸು ಯೂನಿಯನ್ ವಿತ್ ಬಿ. ಅದರ ಅರ್ಥ ಏನು? ಸೊ ಇಲ್ಲಿ ಬಿನೇ ಬರ್ತಾ ಇದೆ ಅಂತ ಅರ್ಥ, ಇನ್ನೇನಿಲ್ಲ. ಅರ್ಥ ಮಾಡ್ಕೊಳ್ಳಿ. ಬಿ ಇಂಟರ್ಸೆಕ್ಷನ್ ಸಿ, ಕಾಮನ್ ಎಲಿಮೆಂಟ್ಸ್ ಆಫ್ ಬಿ ಆ್ಯಂಡ್ ಸಿ ಆರ್ ಟೇಕನ್, ದೇ ಆರ್ ಕ್ಲಬ್ಡ್ ವಿತ್ ಬಿ. ಸೊ ಬಿ ವಿಲ್ ಬಿ ಗ್ರೇಟರ್. ಸೊ ಎ ಡ್ಯಾಶ್ ಯೂನಿಯನ್ ಬಿ ವಿಲ್ ಬಿ ದ ಆನ್ಸರ್ ಫಾರ್ ಯು. ಓಕೆ, ಸೊ ಇದನ್ನು ಯಾವುದಾದ್ರೂ ಈಸಿ ಮೆಥಡಲ್ಲಿ ಮಾಡ್ಬೋದಾ ಸರ್ ಇದು ಬಿಟ್ಟು ಅಂತ ಹೇಳಿದ್ರೆ, ಖಂಡಿತ ಮಾಡ್ಬೋದು. ವೆನ್ ಡಯಾಗ್ರಾಮ್ ಮೆಥಡಲ್ಲಿ ಮಾಡ್ಬೋದು. ನೋಡಿ ಹೇಳ್ತೀನಿ, ಇಲ್ಲಿ ಮಾಡ್ತೀನಿ ನೋಡಿ. ನಾನು ತಗೋತೀನಿ ಇಲ್ಲಿ, ಇದನ್ನು ಫಸ್ಟ್ ನಾನು ಬರ್ಕೋತೀನಿ ನಾನು. ಸೊ ಲೆಟ್ ಮಿ ಟೇಕ್ ಎ ನ್ಯೂ ಸ್ಲೈಡ್. ಬಿ ಇಂಟರ್ಸೆಕ್ಷನ್ ಸಿ ಯೂನಿಯನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಹೋಲ್ ಡ್ಯಾಶ್. ಓಕೆ, ಸೊ ನಾನೀಗ ವೆನ್ ಡಯಾಗ್ರಾಮ್ ಮೆಥಡ್ನ ನಾನು ಯೂಸ್ ಮಾಡ್ತೀನಿ ಸ್ಟೂಡೆಂಟ್ಸ್, ನೋಡ್ಕೊಳ್ಳಿ. ಸೊ ಇದನ್ನು ಫಸ್ಟ್ ನಾನು ಮಾಡ್ತೀನಿ ನಾನು. ಇದು ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್. ಸೊ ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂದರೆ ಏನಪ್ಪ ಬರುತ್ತೆ?
ಬಿ ಅಲ್ದಲ್ಲೇ ಇರುವಂಥದ್ದು. ಬಿ ಅಲ್ದಲ್ಲೇ ಇರುವಂಥದ್ದು ಯಾವುದು? ಇದು, ಈ ಭಾಗ. ಬಿ ಅಲ್ದಲ್ಲೇ ಇರುವಂಥದ್ದು ಈ ಭಾಗ. ಆದರೂ ಹೋಲ್ ಡ್ಯಾಶ್, ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಹೋಲ್ ಡ್ಯಾಶ್. ಅಂದರೆ ಅದು ಬಿಟ್ಟು ಮಿಕ್ಕಿದ್ದು, ಅದು ಬಿಟ್ಟು ಮಿಕ್ಕಿದ್ದು ಅಂದರೆ ಇದು. ಅರ್ಥ ಮಾಡ್ಕೊಳ್ಳಿ. ಯೂನಿಯನ್ ವಿತ್ ಬಿ ಇಂಟರ್ಸೆಕ್ಷನ್ ಸಿ. ಬಿ ಇಂಟರ್ಸೆಕ್ಷನ್ ಸಿ ಇಲ್ಲೆಲ್ಲೋ ಇದೆ, ಬಿ ಒಂದು ಸಿ ಒಂದು. ಸೊ ಇದ್ರ ಕಾಮನ್. ಓಕೆ, ಸೊ ಇವೆರಡನ್ನು ಕ್ಲಬ್ ಮಾಡಿದ್ರೆ ನನಗೆ, ಅದನ್ನು ನೀವು ಮಾಡಬೇಕು. ನಾನು ಐ ಆಮ್ ಲಿವಿಂಗ್ ಇಟ್ ಟು ಯು. ಇವೆರಡನ್ನು ಕ್ಲಬ್ ಮಾಡಿದ್ರೆ ದಟ್ ಈಸ್ ನಥಿಂಗ್ ಬಟ್ ಆಪ್ಷನ್ ಬಿ ಬರಬೇಕು. ಎ ಡ್ಯಾಶ್ ಯೂನಿಯನ್ ಬಿ ಬರಬೇಕು. ಓಕೆ, ದಟ್ ವಿಲ್ ಬಿ ದ ಆನ್ಸರ್. ಸೊ ಇದನ್ನು ನೀಟಾಗಿ ಅರ್ಥ ಮಾಡ್ಕೊಂಡು ಮಾಡಿ. ಸೊ ಇದನ್ನು ಯಾರ್ಯಾರಿಗೆ ನಿಮಗೆ ವೆನ್ ಡಯಾಗ್ರಾಮ್ ಬರ್ತಾ ಇಲ್ಲ ಅಂದರೆ ಪ್ಲೀಸ್ ಆಸ್ಕ್ ಮಿ, ವಿಲ್ ಎಕ್ಸ್ಪ್ಲೈನ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಯಾ, ಓ ದಿಸ್ ಇಸ್ ವೆರಿ ಈಸಿ ಕ್ವಶನ್. ಸೊ ಇದನ್ನು ನಾವು ಗ್ರಾಫಿಕಲಿ ಮಾಡಿಬಿಡ್ಬೋದು. ದಟ್ ವಿಲ್ ಗಿವ್ ಯು ದ ಆನ್ಸರ್. ನೋಡಿ, ಸೊ ನಿಮಗೆ ಜಸ್ಟ್ ರೀಡ್ ದ ಕ್ವಶನ್, ಆಲ್ ಆಫ್ ಯು. ಐ ವಿಲ್ ಗಿವ್ ಯು 30 seconds. Read the question. So we have set A y by x, 4 by x, y is equal to 4 by x. Set B y is equal to x ಅಂತ ಕೊಟ್ಟಿದ್ದಾರೆ ಅಲ್ವಾ? ಸೊ x greater than 0, ಇಲ್ಲಿ x not equal to 0. Both are real numbers. So then, so what is A intersection B is the question. So A intersection B ಏನಾಗ್ತಾ ಇದೆ ಅನ್ನೋದು ಕ್ವಶನ್. Students, if you just keenly observe, so if I take, for example, 2, if I take 2 as the value, when x equal to 2, y is equal to 2, right? So when x equal to 2 and y is equal to 2, so y is equal to x is matched, and y is equal to 4 by 2, which is equal to 2. So that means A intersection B is not equal to null set, because there is one value available. Okay, artha madkoli. Just by, this is called as intuition method. Just by, going through the question, by intuition I'll come to know that 2 and 2 will satisfy both the sets. So A intersection B is not equal to null set. Graphically hegappa madodu andre I'll tell you that also. Nodkoli. So 4 by x will come something like this. This is your 4 by x, and y is equal to x, x greater than 0 will come something like this. Ee tara barutte. So if you just observe, so there is one value here, so which is intersection of both A and B. So it is a singleton. Basically A intersection B is a singleton. There is one value, so we can conclude that A intersection B is not equal to null set. That will be the answer. Consider the following questions. So just go through it. So I'll give you 30 seconds. So answer me this problem. This is important. ಓಕೆ ಸ್ಟೂಡೆಂಟ್ಸ್, ಇದು ಯಾವ ಮೆಥಡಲ್ಲಿ ಮಾಡ್ತಾ ಇದ್ದೀರಾ ನೀವು ರೆಗ್ಯುಲರ್ ಮೆಥಡಲ್ಲಿ ಕೂಡ ಮಾಡ್ಬೋದು, ಇಲ್ಲ ವೆನ್ ಡಯಾಗ್ರಾಮ್ ಮೆಥಡಲ್ಲಿ ಕೂಡ ನೀವು ಮಾಡ್ಬೋದು. ವೆನ್ ಡಯಾಗ್ರಾಮ್ ಮೆಥಡ್ ನಾನು ತೋರಿಸ್ತೀನಿ ನೋಡಿ. ಫಸ್ಟ್ ಒನ್ A minus B, A minus B ಅಂದರೆ ಏನು? ವಿಚ್ ಇಸ್ ದೇರ್ ಇನ್ A ನಾಟ್ ಇನ್ B. ಇದು RHS ತಗೋತೀನಿ. I'll take the RHS. A intersection B ಯಾವುದ್ರಪ್ಪ? ಇದು. ಸೊ A minus A intersection B ಅಂದರೆ I will get this only. ಅರ್ಥ ಮಾಡ್ಕೋಬೇಕು ನೀವು. A intersection B ಅಂದರೆ ಈ ವ್ಯಾಲ್ಯೂ. ಸೊ A minus A intersection B ಅಂದರೆ this value. So both are correct. So first one is absolutely correct. ಅದೇ ರೀತಿ ಸೆಕೆಂಡ್ ಒನ್ ನೋಡೋಣ. ನೋಡಿ, I am going to the second one now.
ಸೊ ಆರ್ ಎಚ್ ಎಸ್ ನಾನು ಗಮನ ಕೊಡಿ, ಇಲ್ಲಿ ಆರ್ ಎಚ್ ಎಸ್ ಮಾಡ್ತಾ ಇದ್ದೀನಿ. ಎ ಇಂಟರ್ಸೆಕ್ಷನ್ ಬಿ, ಇದು ಯೂನಿಯನ್ ವಿತ್ ಎ ಮೈನಸ್ ಬಿ. ಎ ಮೈನಸ್ ಬಿ ಅಂದರೆ ಯಾವುದ್ರಪ್ಪ? ಎ ಮೈನಸ್ ಬಿ ಅಂದರೆ ಎ ಇಲ್ಲಿರೋದು, ಬಿ ಇಲ್ದಲೇ ಇರೋದು, ಇದು. ಸೊ ಇವೆರಡು ಯೂನಿಯನ್ ಮಾಡ್ತಾ ಇದ್ದೀವಿ. ಸೊ ಇವೆರಡು ಯೂನಿಯನ್ ಮಾಡಿದ್ರೆ ಏನಾಯ್ತಿದು? ದಿಸ್ ಇಸ್ ನಥಿಂಗ್ ಬಟ್ ಯುವರ್ ಎ ಅಲ್ವಾ? ಸೊ ಇದು ಕೂಡ ಕರೆಕ್ಟ್, ಇದು ಕೂಡ ಕರೆಕ್ಟ್. ಸೊ ಇಫ್ ಯು ಜಸ್ಟ್ ಕೀನ್ಲಿ ಲುಕ್ ಇನ್ ಟು ದ ಆಪ್ಷನ್ 1 2 3 ಕರೆಕ್ಟ್ ಅಂತ ಯಾವುದು ಇಲ್ಲವೇ ಇಲ್ಲ. ಸೊ ಬೋತ್ 2 and 3, ಬೋತ್ 1 and 3, ಓನ್ಲಿ 2, ಬೋತ್ 1 and 2. ಸೊ ದ ಆನ್ಸರ್ ಈಸ್ ಬೋತ್ 1 and 2, ಎರಡು ಕರೆಕ್ಟ್ ಇದೆ. ಥರ್ಡ್ ಒನ್ ಯಾಕಾಗಲ್ಲ? ವಿಲ್ ಸಿ ಟು ದಟ್ ಆಲ್ಸೋ, ಅದನ್ನು ನೋಡೋಣ. ಥರ್ಡ್ ಒನ್ ನೋಡಿ, ಇಲ್ಲಿ ಅರ್ಥ ಮಾಡ್ಕೋಬೇಕು ಇದನ್ನ. ಎ ಬಿ ಸಿ ಇದೆ, ಎ ಬಿ ಸಿ. ಸೊ ಎ ಮೈನಸ್ ಬಿ ಯೂನಿಯನ್ ಸಿ ಅಂತ ಇದೆ. ಎ ಮೈನಸ್ ಬಿ ಯೂನಿಯನ್ ಸಿ ಅಂದ್ರೆ ಅರ್ಥ ಏನು? ಬಿ ಯೂನಿಯನ್ ಸಿ ಬಿಟ್ಟು ಬೇರೆದೆಲ್ಲ. ಸೊ ಬಿ ಯೂನಿಯನ್ ಸಿ ಬಿಟ್ಟು ಬೇರೆದೆಲ್ಲ ಅಂದರೆ ಯಾವುದು? ಇದು. ಓಕೆ, ಲೆಟ್ ಮೀ ಯೂಸ್ ಅ ಡಿಫ್ರೆಂಟ್ ಕಲರ್ ಹಿಯರ್. ಸೊ ಬಿ ಯೂನಿಯನ್ ಸಿ ಬಿಟ್ಟು ಬೇರೆದು ಎಲ್ಲ ಎಲ್ಲಿರ್ತಕ್ಕಂಥದ್ದು. ಸೊ ದಟ್ ಈಸ್ ಯುವರ್ ಎಲ್ ಎಚ್ ಎಸ್. ಆರ್ ಎಚ್ ಎಸ್ ನೋಡೋಣ. ಎ ಮೈನಸ್ ಬಿ ಯೂನಿಯನ್ ಆಫ್ ಎ ಮೈನಸ್ ಸಿ. ನಾನು ಆರ್ ಎಚ್ ಎಸ್ ಇಲ್ಲಿ ಬರಿತೀನಿ ನೋಡಿ. I'll write the RHS here. ಓಕೆ, ಜಸ್ಟ್ ಅಬ್ಸರ್ವ್. ಎ ಮೈನಸ್ ಬಿ. ಎ ಮೈನಸ್ ಬಿ ಅಂದರೆ ಏನರಪ್ಪ? ಬಿ ಇಲ್ಲಿ ಇಲ್ದಲೇ ಇರ್ತಕ್ಕಂಥದ್ದು. ಸೊ ಬಿ ಇಲ್ಲಿ ಇಲ್ದಲೇ ಇರ್ತಕ್ಕಂಥದ್ದು ಯಾವುದು? ಈ ಜಾಗ, ಈ ಜಾಗ. ದಿಸ್ ಇಸ್ ಎ ಮೈನಸ್ ಬಿ. ಈ ಜಾಗ ಬಂದ್ಬಿಡ್ತು ನೋಡಿ, ಯೂನಿಯನ್ ಆಫ್ ಎ ಮೈನಸ್ ಸಿ. ಸೊ ಯೂನಿಯನ್ ಆಫ್ ಎ ಮೈನಸ್ ಸಿ ಯಾವ್ದು ಬರುತ್ತೆ? ಸೊ ಕ್ಲಬ್ ಮಾಡ್ತಾ ಇದೀವಿ ಅಂದರೆ ಕಂಬೈನ್ ಮಾಡ್ತಾ ಇದೀವಿ ಅಂದರೆ ಈ ಭಾಗ ಇದ್ದೇ ಇದೆ. ಸೊ ದಿಸ್ ಇಸ್ ದೇರ್, ಇದು ಕೂಡ ಇದೆ. ಈಗ ಅರ್ಥ ಮಾಡ್ಕೋಬೇಕು. ಸೊ ಬೋತ್ ಆರ್ ನಾಟ್ ಈಕ್ವಲ್ as you can see. So we can say that the third option is wrong. Okay, so only option 1 and 2 are correct. ಸೊ ಈ ಥರ ನೀವು ವೆನ್ ಡಯಾಗ್ರಾಮ್ನ ಇಟ್ಕೊಂಡು ನೀವು ಸಾಲ್ವ್ ಮಾಡಿದ್ರೆ ಈಸಿಯಾಗಿ ಬರುತ್ತೆ. ಇಫ್ ಯು ಆರ್ ಥರೋ ವಿತ್ ಪ್ರಾಪರ್ಟೀಸ್, ಅದನ್ನು ಕೂಡ ಅಪ್ಲೈ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ವಿಲ್ ಗೋ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಸೇಮ್ ಥಿಂಗ್, ಇದೂ ಅದೇ ಥರ ಸ್ಟೂಡೆಂಟ್ಸ್, ಇದೂ ಅದೇ ಥರ ನೀವು ಏನು ಹೇಳ್ತೀವಿ ನಾವು ವೆನ್ ಡಯಾಗ್ರಾಮ್ ಮೆಥಡಲ್ಲಿ ಮಾಡಿ. ಐ ವಿಲ್ ಗಿವ್ ಯು 10 seconds ಆರ್ ಟೇಕ್ 30 seconds and get me the answer. ಓಕೆ, ಸೊ ನೀವು ವೆನ್ ಡಯಾಗ್ರಾಮ್ ಅಲ್ಲಾದರೂ ಮಾಡ್ಬೋದು, ಇಲ್ಲ ಜಸ್ಟ್ ಬೈ ಲುಕಿಂಗ್ ಅಟ್ ದ ಪ್ರಾಪರ್ಟೀಸ್ ಆಲ್ಸೋ ಯು ಕ್ಯಾನ್ ಸಾಲ್ವ್. ಸೊ ಇಫ್ ಯು ಜಸ್ಟ್ ಅಬ್ಸರ್ವ್, ಇದು ಕಂಟೈನ್ಸ್ ಎವ್ರಿಥಿಂಗ್, ದಿಸ್ ಕಂಟೈನ್ಸ್ ಎವ್ರಿಥಿಂಗ್. ಸೊ ಅದು ನಮ್ಗೆ ಅಷ್ಟು ಇಂಪಾರ್ಟೆಂಟ್ ಬರಲ್ಲ. ಕಾಮನ್ ವಿತ್ ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಇಂಟರ್ಸೆಕ್ಷನ್ ಸಿ ಡ್ಯಾಶ್, ಕಾಮನ್ ವಿತ್ ಸಿ ಡ್ಯಾಶ್ ಇದು ಕೇಳಿದ್ದಾರೆ. ಸೊ ದಿಸ್ ಈಸ್ ಯೂಸ್ಲೆಸ್ ಫಾರ್ ಅಸ್ ಬಿಕಾಸ್ ಇಟ್ ಕಂಟೈನ್ಸ್ ಎವ್ರಿಥಿಂಗ್. ಸೊ ಇಲ್ಲಿ ಇವೆರಡರಲ್ಲಿ ನೋಡಿದ್ರೆ ದಿಸ್ ವಿಲ್ ಬಿ ವೆರಿ ಸ್ಪೆಸಿಫಿಕ್. ಇದು ನಮಗೆ ಸ್ಪೆಸಿಫಿಕ್ ಆಗಿದೆ, ಯಾಕೆಂದರೆ ಇದರಲ್ಲಿ ಸಿ ಡ್ಯಾಶ್ ಕೂಡ ಇದೆ, ಇಲ್ಲೂ ಕೂಡ ಸಿ ಡ್ಯಾಶ್ ಇದೆ. ಸೊ ಸಿ ಡ್ಯಾಶ್ ಅಲ್ಲಿ ಇನ್ನೂ ಕಾಮನ್ ತೆಗಿತಾ ಇದ್ದೀವಿ. ಸೊ ದಿಸ್ ಇಸ್ ಮೋರ್ ಸ್ಪೆಸಿಫಿಕ್ ಫಾರ್ ಅಸ್. ಸೊ ದಿಸ್ ಇಟ್ ಸೆಲ್ಫ್ ವಿಲ್ ಬಿ ದ ಆನ್ಸರ್ ಫಾರ್ ಅಸ್. ಸೊ ವಿಚ್ ಇಸ್ ನಥಿಂಗ್ ಬಟ್ ಇದನ್ನು ಸ್ವಲ್ಪ ಟ್ವಿಸ್ಟೆಡ್ ಆಗಿ ಕೊಟ್ಟಿದ್ದಾನೆ ಅಷ್ಟೇ. ಸೇಮ್ ಆನ್ಸರ್ ಈಸ್ ಗಿವನ್ ಹಿಯರ್. ಸೊ ದ ಆನ್ಸರ್ ಈಸ್ ಆಪ್ಷನ್ ಬಿ. ಅರ್ಥ ಮಾಡ್ಕೊಳ್ಳಿ, ಇದು ಭಾಳ ಈಸಿ ಇದು. ಓಕೆ, ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅನ್ ಎಂಟಿ ಸೆಟ್? ಎಂಟಿ ಸೆಟ್ ಅಂದರೆ ನಿಮ್ಗೆ ಗೊತ್ತೇ ಇದೆ. ಎಂಟಿ ಸೆಟ್ ಅಂದರೆ ನಲ್ ಸೆಟ್ ಅಂತ ಅರ್ಥ. ಓಕೆ, ನಲ್ ಸೆಟ್. ಸೊ ವಿಚ್ ಡಸ್ ನಾಟ್ ಕಂಟೈನ್ ಎನಿ ಎಲಿಮೆಂಟ್. ಸೊ ಟೆಲ್ ಮಿ ದ ಆನ್ಸರ್. ಬೈ ಲುಕಿಂಗ್ ಅಟ್ ದಟ್ ಓನ್ಲಿ ಯು ಕ್ಯಾನ್ ಟೆಲ್ ಮಿ ದ ಆನ್ಸರ್. ಹೇಳಿ. ಸೊ ಇದೇನಪ್ಪ ಆಗುತ್ತೆ? ಇದು ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 9. ಸೊ ಎಕ್ಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 3. ಇದು ನಲ್ ಸೆಟ್ ಅಲ್ಲ. ಸೆಕೆಂಡ್ ಆಪ್ಷನ್, ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಈಸ್ ಈಕ್ವಲ್ ಟು 0, ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಮೈನಸ್ 3,
x equal to square root of minus 3. So square root of minus 3 andre it is not a real number. So it is basically an imaginary number. So it is a null set. So this will be the answer. ಅದೇ ಆನ್ಸರು. ಥರ್ಡ್ ಒನ್ ಮಾಡಿಬೇಕಾದ್ರೆ ಥರ್ಡ್ ಒನ್ನು ಬರಲ್ಲ, ಫೋರ್ತ್ ಒನ್ನು ಬರಲ್ಲ. ನೋಡಿ ಥರ್ಡ್ ಒನ್ ಮಾಡ್ತೀನಿ ನಾನು. ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 2 ಇಸ್ ಈಕ್ವಲ್ ಟು 0. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ ಎಕ್ಸ್ ಮೈನಸ್ 2 ಇಸ್ ಈಕ್ವಲ್ ಟು 0. So I get the values as 2 and minus 1, students. Getting the answer as 2 and minus 1. So this is also not the null set. Okay. Option D ನೋಡಿ ತಕ್ಷಣ ಹೇಳ್ಬೋದು x square equal to 1, x equal to plus or minus 1. Option D ಕೂಡ ಅಲ್ಲ. So the only null set that is possible is option B. Okay. Hope this is clear. We'll move to the next question. For any two sets A and B, so what does A minus B equal to? Very easy. A B. A minus B ಅಂದ್ರೆ ಏನರಪ್ಪ? A minus B ಅಂದ್ರೆ ನಮ್ಮ ಇದೆ ಈ ವ್ಯಾಲ್ಯೂ ಏನಿದೆ ಇದು A minus B. A minus B ಅಂದ್ರೆ ಯಾವುದಾಗುತ್ತೆ? ಇದು. So which is nothing but A intersection B. ಅರ್ಥ ಆಗ್ತಿದೆಯಾ? ಕೆಲವರೆಲ್ಲ ಏನು ಕನ್ಫ್ಯೂಸ್ ಆಗ್ತಾ ಇದ್ದೀರಾ ನೋಡಿ, ಮತ್ತೆ ಹೇಳ್ತೀನಿ ನಾನು. A minus B ಅಂದರೆ ಯಾವುದು? A minus B ಅಂದರೆ ಇದು. ಇದು ನಿಮ್ಮ A minus B, ಕರೆಕ್ಟಾ? A minus B ಅಂದರೆ ಎಲ್ಲಿ ಇರ್ತಕ್ಕಂಥದ್ದು, ಆದರೆ A minus B ಡಿಲೀಟ್ ಮಾಡಬೇಕು. ಸೊ A minus B ಡಿಲೀಟ್ ಮಾಡ್ತೀನಿ ಅಂದರೆ ಏನಾಗುತ್ತೆ ಇಲ್ಲಿ? ನಾನು ಯಾವುದನ್ನು ಡಿಲೀಟ್ ಮಾಡಬೇಕು ನಾನೀಗ? ಸೊ ಈ ಭಾಗನ ಡಿಲೀಟ್ ಮಾಡಬೇಕು. ಸೊ ದಿಸ್ ವಿಲ್ ಬಿ ದ ಆನ್ಸರ್. ಅದೇನು ಬೇಸಿಕಲಿ ದಟ್ ಇಸ್ ನಥಿಂಗ್ ಬಟ್ ಇಂಟರ್ಸೆಕ್ಷನ್, ಕಾಮನ್ ವ್ಯಾಲ್ಯೂಸ್ ಅಷ್ಟೇ. ವಿಲ್ ಗೆಟ್ ದ ಆನ್ಸರ್ ಈಸಿಲಿ. ನೆಕ್ಸ್ಟ್ ನೋಡೋಣ. Look into this question, students. So F1 will be the set of parallelograms, F2 be the set of rectangles, F3 be the set of rhombus, F4 set of squares, F5 will be the set of trapezium in a plane. So then what is F1 will be equal to is the question. Okay, F1 equal to ಏನು? Okay, very easy question. So take 20 seconds or 30 seconds and tell me the answer. Students got the answer? So F1 ಅಂದ್ರೆ ಏನಪ್ಪ? ಪ್ಯಾರಲೋಗ್ರಾಮ್. ಸೊ ರೆಕ್ಟಾಂಗಲ್ ಕೂಡ ಪ್ಯಾರಲೋಗ್ರಾಮ್, ನಾಪ್ಕ ಇಟ್ಕೊಳ್ಳಿ. ರೆಕ್ಟಾಂಗಲ್ ಇಸ್ ಅ ಪ್ಯಾರಲೋಗ್ರಾಮ್. ರಾಂಬಸ್ ಕೂಡ ಪ್ಯಾರಲೋಗ್ರಾಮ್. ಸೊ ಪ್ಯಾರಲೋಗ್ರಾಮ್ ಅಂದ್ರೆ ಏನು? ವಾಟ್ ಇಸ್ ದ ಮೀನಿಂಗ್ ಆಫ್ ಪ್ಯಾರಲೋಗ್ರಾಮ್? ಆಪೋಸಿಟ್ ಸೈಡ್ಗಳೇನಿದೆ ಅದು ಪ್ಯಾರಲಲ್ ಆಗಿರಬೇಕು. ಓಕೆ, ಆಪೋಸಿಟ್ ಸೈಡ್ಸು ಪ್ಯಾರಲಲ್ ಆಗಿದೆ. ಯಾವ್ಯಾವ ಶೇಪ್ಸಲ್ಲಿ ಪ್ಯಾರಲಲ್ ಆಗಿದೆ 4 ಸೈಡೆಡ್ ಫಿಗರಲ್ಲಿ, ಅದನ್ನೆಲ್ಲ ನಾವು ಪ್ಯಾರಲೋಗ್ರಾಮ್ ಅಂತ ಕರಿತೀವಿ. ಸೊ ರೆಕ್ಟಾಂಗಲ್ಲು ಪ್ಯಾರಲೋಗ್ರಾಮು, ಸ್ಕ್ವೇರು ಪ್ಯಾರಲೋಗ್ರಾಮು, ರಾಂಬಸ್ ಕೂಡ ಪ್ಯಾರಲೋಗ್ರಾಮು. ನಾಪ್ಸ್ಕೊಳ್ಳಿ, ರಾಂಬಸ್ಸು ಈ ಥರ ಇರುತ್ತೆ ರಾಂಬಸ್ಸು. ಸೊ ಇಫ್ ಯು ಜಸ್ಟ್ ಅಬ್ಸರ್ವ್ ಡೈಮಂಡ್ ಶೇಪು, ಸೊ ದ ಆಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್. ಟ್ರಿಪೀಸಿಯಮ್ ಪ್ಯಾರಲೋಗ್ರಾಮ್ ಅಲ್ಲ. ಯಾಕೆ ಅಂದರೆ ಟ್ರಿಪೀಸಿಯಮ್ನ ನಾಪ್ಸ್ಕೊಳ್ಳಿ, ಬಕೆಟ್ ಈ ಥರ ಇರುತ್ತೆ, ಇದು ಬಕೆಟ್ ಥರ. ಸೊ ಇವೆರಡು ಪ್ಯಾರಲಲ್ಲು, ಆದರೆ ಇವೆರಡು ನಾಟ್ ಪ್ಯಾರಲಲ್. ಸೊ ಟ್ರಿಪೀಸಿಯಮ್ ಈಸ್ ನಾಟ್ ಎ ಪ್ಯಾರಲೋಗ್ರಾಮ್. ಸೊ ಐ ಕ್ಯಾನ್ ಕನ್ಕ್ಲೂಡ್ ದ್ಯಾಟ್. ಸೊ ಇಲ್ಲಿ ಯಾವ್ಯಾವ್ದು ಪ್ಯಾರಲೋಗ್ರಾಮು? ರೆಕ್ಟ್ಯಾಂಗಲ್ ಪ್ಯಾರಲೋಗ್ರಾಮು, F3 ರಾಂಬಸ್ಸು, F4 ಸ್ಕ್ವೇರು, ಆಮೇಲೆ F1 ಅಂದರೆ ಪ್ಯಾರಲೋಗ್ರಾಮ್ ಇಟ್ ಸೆಲ್ಫ್. ಸೊ ದ ಆನ್ಸರ್ ಈಸ್ ಆಪ್ಷನ್ ಡಿ. ಡಿ ವಿಲ್ ಬಿ ದ ಆನ್ಸರ್. ABC ಆಗಲ್ಲ. ಸೊ ಎಲ್ಲಿ ಟ್ರಿಪೀಜಿಯಮ್ ಇದೆ ಅದಾಗಲ್ಲ. F2 F3 ಕೊಟ್ಟಿದ್ದಾನೆ. F2 F3 ಅಂದರೆ ಬರೀ ರೆಕ್ಟ್ಯಾಂಗಲ್ ರಾಂಬಸ್ ಕೊಟ್ಟಿದ್ದಾನೆ, ಸ್ಕ್ವೇರ್ ಬಿಟ್ಬಿಟ್ಟ ಇಲ್ಲಿ. ಸೊ ದಿಸ್ ಇಸ್ ಪಾರ್ಷಲ್ ಆನ್ಸರ್, ನಾಟ್ ದ ಆಕ್ಯುರೇಟ್ ಆನ್ಸರ್. ಸಿಮಿಲರ್ಲಿ F3 F4 ಅಲ್ಲಿ ರೆಕ್ಟ್ಯಾಂಗಲ್ನ ಬಿಟ್ಬಿಟ್ಟ. ಸೊ ಇದು ಆಗಲ್ಲ. ಸೊ ದ ಆನ್ಸರ್ ಈಸ್ ಆಪ್ಷನ್ ಡಿ. ಫೈನ್. ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಸ್ಲೈಡ್.
ದ ಶೇಡೆಡ್ ರೀಜನ್ ಇನ್ ದ ಫಿಗರ್, ಇದು ಡಯಾಗ್ರಾಮು ಸ್ವಲ್ಪ ಇದು ನಿಮ್ಗೆ ಕಾಣ್ತಾ ಇಲ್ಲ ಅನ್ಸುತ್ತೆ. ಐ ವಿಲ್ ಮೇಕ್ ಇಟ್ ಕ್ಲಿಯರ್ ಫಾರ್ ಯು. ಈ ಥರ ಇದೆ ಡಯಾಗ್ರಾಮು. No problem. So what is the answer here? It's a very simple question. So ನೋಡಿದ ತಕ್ಷಣ ಕೆಲವರೆಲ್ಲ ಆನ್ಸರ್ ಹೇಳ್ತಾ ಇದ್ದೀರಾ, ಕರೆಕ್ಟಾಗಿ ಹೇಳ್ತಾ ಇದ್ದೀರಾ. ಸೊ ದಿಸ್ ಇಸ್ ನಥಿಂಗ್ ಬಟ್ ಎ ಮೈನಸ್ ಬಿ ಯೂನಿಯನ್ ಆಫ್ ಬಿ ಮೈನಸ್ ಎ. ಇದು ನಿಮ್ಮ ಎ ಮೈನಸ್ ಬಿ ಆಗಿದೆ, ಇದು ಬಿ ಮೈನಸ್ ಎ ಆಗಿದೆ. ಸೊ ದ ಆನ್ಸರ್ ಈಸ್ ಆಪ್ಷನ್ ಡಿ, ಎ ಮೈನಸ್ ಬಿ ಯೂನಿಯನ್ ಆಫ್ ಬಿ ಮೈನಸ್ ಎ. ವಂಡರ್ಫುಲ್. ವೆರಿ ಸಿಂಪಲ್ ಕ್ವೆಶನ್. ಫೈಂಡ್ ಎ ಮೈನಸ್ ಬಿ. ಎಲ್ಲಿ ಇರ್ತಕ್ಕಂಥ ವ್ಯಾಲ್ಯೂಸನ್ನು ಮಾತ್ರ ಬರೀಬೇಕು, ಬಿ ಯಲ್ಲಿರೋದನ್ನು ನಾವು ಬರೆಯಬಾರದು. ಸೊ ಎಲ್ಲಿ ಇರ್ತಕ್ಕಂಥ ವ್ಯಾಲ್ಯೂಸ್ ಯಾವುದು? 1 ಎಲ್ಲಿ ಮಾತ್ರ ಇರೋದು, ಬಿ ಯಲ್ಲಿ ಇರಬಾರ್ದು. ಸೊ 2 ಆಗಲ್ಲ, 4 ಆಗಲ್ಲ, ಸೊ 3 ಆಗುತ್ತೆ, 5 ಆಗುತ್ತೆ. ಸೊ 1, 3, 5 will be your answer. This will be the answer. So the values which are there in only A, not in B. In a team of 100 persons, 80 speak Malayalam, 60 speak English. So find the number of people who speak English only. ಕೇವಲ ಇಂಗ್ಲೀಷನ್ನು ಮಾತ್ರ ಮಾತಾಡುವಂಥವ್ರನ್ನ ನಾವು ಕಂಡುಹಿಡಿಬೇಕಾಗತ್ತೆ. So let us look into this. So ಓಕೆ, ಎನ್ ಎ ಯೂನಿಯನ್ ಬಿ ಫಾರ್ಮುಲಾ ಹಾಕ್ಬಿಡಿ, ನಿಮ್ಗೆ ಕನ್ಫ್ಯೂಷನ್ ಇರಲ್ಲ. ಎನ್ ಎ ಯೂನಿಯನ್ ಬಿ ಹಾಕಿ ನೀವು ಡಯಾಗ್ರಾಮ್ ಆಮೇಲೆ ಹಾಕ್ಕೊಳ್ಳಿವ್ರಂತೆ. ಸೊ ಎನ್ ಎ ಯೂನಿಯನ್ ಬಿ ಇಸ್ ಗಿವನ್ ಬೈ ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಎ ಇಂಟರ್ಸೆಕ್ಷನ್ ಬಿ. ಸೊ ಎನ್ ಆಫ್ ಎ ಯೂನಿಯನ್ ಬಿ ಟೋಟಲ್ ಎಷ್ಟಿದಾರಪ್ಪ? ಸೊ ಟೋಟಲ್ 100 ಜನ ಇದ್ದಾರೆ. So n of A is 80 and 60 is English. ಇದು ಗೊತ್ತಿಲ್ಲ, ಕಾಮನ್ ಗೊತ್ತಿಲ್ಲ. ಇದನ್ನು ನಾನು x ಅಂತ ತಗೋತೀನಿ. ಸೊ x will be equal to, so this is 140 minus 100 will be 40. ಈಗ ಡಯಾಗ್ರಾಮ್ ಹಾಕ್ತೀನಿ, it will become very easy for you. ಕಾಮನ್ ಏನಾಯಿತು? 40 ಆಯಿತು. ಇದು 40 ಆಗಿದ ತಕ್ಷಣ ಇದು 60 ಆಗಬೇಕು, ಕರೆಕ್ಟಾ? ಯಾಕೆಂದರೆ ಇಲ್ಲಿ ನೋಡಿ, ಇಲ್ಲಿ ಮಲಯಾಳಂ 80 ಕೊಟ್ಟಿದ್ದಾರೆ, 60 ಅಲ್ಲ. ಇದು ಎಷ್ಟಾಗಬೇಕಿದು? 40 ಆಗಬೇಕು, ನಾಟ್ 60. ದಿಸ್ ಮಸ್ಟ್ ಬಿ ಈಕ್ವಲ್ ಟು 40 ಬಿಕಾಸ್ 40 ಪ್ಲಸ್ 40 ವಿಲ್ ಬಿ ಈಕ್ವಲ್ ಟು 80. ಆಮೇಲೆ 60 ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ಎಷ್ಟಪ್ಪ? 60. ಸೊ ಇಲ್ಲಿ ಆಲ್ರೆಡಿ 40 ಮೆಂಬರ್ಸ್ ಇದ್ದಾರೆ ಅಂದರೆ ಇಲ್ಲಿ 20 ಆಯಿತು. ಅರ್ಥ ಮಾಡ್ಕೊಳ್ಳಿ ಡಯಾಗ್ರಾಮ್ನ. ಸೊ ದ ನಂಬರ್ ಆಫ್ ಪೀಪಲ್ ಹೂ ಸ್ಪೀಕ್ ಇಂಗ್ಲೀಷ್ ಓನ್ಲಿ, ಕೇವಲ ಇಂಗ್ಲೀಷನ್ನು ಮಾತ್ರ ಮಾತಾಡೋರು ಅಂದರೆ 20. ದಟ್ ವಿಲ್ ಬಿ ದ ಆನ್ಸರ್. ನೋಡಿ, ಮತ್ತೆ ನಾನು ರಿಪೀಟ್ ಮಾಡ್ತೀನಿ ಇದನ್ನು. ಭಾಳ ಸಿಂಪಲ್ಲು. ಕಾಮನ್ ಎಷ್ಟು ಬಂತು? 40. ಅದನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ, ಓಕೆನಾ? ಸೊ ಈ ಸರ್ಕಲ್ಲು, ಈ ಟೋಟಲ್ ಸರ್ಕಲ್ ಎಷ್ಟಾಗಬೇಕು? 80 ಆಗಬೇಕು. ಸೊ ಈ ಭಾಗ 40 ಆದರೆ ಈ ಮಿಕ್ಕಿರ್ತಕ್ಕಂಥ ಭಾಗ 40 ಆಗುತ್ತೆ. ಅದೇ ರೀತಿ ಈ ಭಾಗ 60, ಟೋಟಲ್ 60 ಆಗಬೇಕು ಅಂದರೆ ಇದು 40 ಆದರೆ ಇದು 20 ಆಗಬೇಕು. ಸೊ ದ ಆನ್ಸರ್ ಈಸ್ ಓನ್ಲಿ ಇಂಗ್ಲೀಷ್ ಈಸ್ 20. ಓನ್ಲಿ ಮಲಯಾಳಂ ಅಂತ ಏನು ಕೇಳಿದರೆ ಕ್ವಶನ್ನು, ಅದಕ್ಕೂ ಆನ್ಸರ್ ಮಾಡ್ಬೋದು, ವಿಚ್ ಈಸ್ 40. ಕಾಮನ್ ಹೂ ಸ್ಪೀಕ್ ಬೋತ್ ಮಲಯಾಳಂ ಆ್ಯಂಡ್ ಇಂಗ್ಲೀಷ್ ಇನ್ ದಿಸ್ ಕೇಸ್ ಈಸ್ 40. ಓಕೆ, ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ದರ್ ಇಸ್ ಅ ಸೆಟ್ ವಿತ್ 10 ಎಲಿಮೆಂಟ್ಸ್. 10 ಎಲಿಮೆಂಟ್ಸ್ ಇದೆ ಒಂದು ಸೆಟ್ಟಲ್ಲಿ, 10 ಎಲಿಮೆಂಟ್ಸ್. ಆ್ಯಂಡ್ ಎ ಇಲ್ಲಿ ಏನೋ ಒಂದು ರಿಲೇಷನ್ಶಿಪ್ ಕೊಟ್ಟಿದ್ದಾನೆ. ಇಸ್ ಸಚ್ ದಟ್ ಎಕ್ಸ್ ವೈ ಬಿಲಾಂಗ್ಸ್ ಟು ಎಸ್. ಸೊ ಆ್ಯಂಡ್ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು ವೈ. ದೆನ್ ಫೈಂಡ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ ಎ. ಅಂದರೆ ಇನ್ನೊಂದು ಸೆಟ್ನ ನಾವು ಫಾರಮ್ ಮಾಡ್ತಾ ಇದ್ದೀವಿ, ಅಥವಾ ಒಂದು ರಿಲೇಷನ್ನ ಫಾರಮ್ ಮಾಡ್ತಾ ಇದ್ದೀವಿ. ಯಾವ ಥರ ಮಾಡ್ತಿದ್ದೀವಪ್ಪ ಅಂದರೆ ಈ ಥರ ಕಂಡೀಷನ್ ಇದೆ. ಇಟ್ಸ್ ವೆರಿ ಈಸಿ. ಸೊ ಲೆಟ್ ಮಿ ಟೆಲ್ ಯು. ಅಂದರೆ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು ವೈ. ನೋಡಿ, ಇಲ್ಲಿ 10 ಎಲಿಮೆಂಟ್ಸ್ ಇದೆ. 1 2 3 4
10 ಎಲಿಮೆಂಟ್ಸ್ ಇದೆಯಪ್ಪ ಇಲ್ಲಿ. ಇಲ್ಲೂ ಕೂಡ 10 ಎಲಿಮೆಂಟ್ಸ್ ಇದೆ, ಸೇಮ್ 10 ಎಲಿಮೆಂಟ್ಸ್ ಇದೆ. ಸರಿಯಾ? ಸೊ ಇಲ್ಲಿ ಕಂಡೀಷನ್ ಏನು, ಈ 1 ಮ್ಯಾಚ್ ಆಗಬಾರ್ದು. 1 ಬಿಟ್ಟು ಇನ್ನು ಎಲ್ಲ ಮ್ಯಾಚ್ ಆಗ್ಬೋದು. 1 2 1 3 1 4 1 5 1 6 ಎಕ್ಸೆಟ್ರಾ. ಅಂದರೆ ಫಸ್ಟ್ ಎಲಿಮೆಂಟ್ ಕ್ಯಾನ್ ಬಿ ಡನ್ ಇನ್ 9 ವೇಸ್. ಅರ್ಥ ಮಾಡ್ಕೊಳ್ಳಿ. ಸೆಕೆಂಡ್ ಕ್ಯಾನ್ ಆಲ್ಸೋ ಬಿ ಡನ್ ಇನ್ 9 ವೇಸ್, ರೈಟ್? ಸೊ ಏನಾಯ್ತು ಈಗ ಆನ್ಸರು? ಸೊ ಟೋಟಲ್ ಎಷ್ಟಿದೆ? 10 ಇದೆ. 10 ಇಂಟು 9 ಎಲ್ಲ 9 ವೇಸ್ 9 ವೇಸ್ 9 ವೇಸ್ 9 ವೇಸ್ ಬರ್ತಾ ಹೋಗುತ್ತೆ. ಸೊ 10 ಇಂಟು 9 ದ ಆನ್ಸರ್ ವಿಲ್ ಬಿ ಈಕ್ವಲ್ ಟು 90. ಓಕೆ, ಇದನ್ನು ಮತ್ತೆ ರಿಪೀಟ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ ನಿಧಾನವಾಗಿ. ಇಲ್ಲಿ 10 ಎಲಿಮೆಂಟ್ಸ್ ಇದೆಯಪ್ಪ. 1 ಮ್ಯಾಚ್ ಮಾಡೋಂಗಿಲ್ಲ, ಮಿಕ್ಕಿದೆಲ್ಲ ಮ್ಯಾಚ್ ಮಾಡ್ಬೋದು. ಎಷ್ಟಿದೆ ಅವೈಲೇಬಲ್ಲು? 9 ಎಲಿಮೆಂಟ್ಸ್ ಅವೈಲೇಬಲ್ ಇದೆ. ಅದೇ ರೀತಿ 2 ಮ್ಯಾಚ್ ಮಾಡೋಂಗಿಲ್ಲ, ಇನ್ನೆಲ್ಲ ಮ್ಯಾಚ್ ಮಾಡ್ಬೋದು. ಸೊ 2 1 2 3 2 4 ಎಲ್ಲ ಮ್ಯಾಚ್ ಮಾಡ್ಬೋದು. ಸೊ ಇದಕ್ಕೂ 9 ವೇಸು, ಹಾಗೆ ಇದಕ್ಕೂ 9 ವೇಸು. ಸೊ ಈ ಥರ ಎಷ್ಟು ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಇದೆ? 10 ಇದೆ. ಸೊ 10 ಇಂಟು 9 ದಟ್ ವಿಲ್ ಬಿ ಈಕ್ವಲ್ ಟು 90. 90 ವಿಲ್ ಬಿ ದ ಆನ್ಸರ್. ಅಥವಾ 9 ಇಂಟು 10, 10 ಇಂಟು 9 ಅಥವಾ 9 ಇಂಟು 10. 9 ಇಂಟು 10, 9 ಈಸ್ ಫಾಲೋಡ್ ಬೈ 10 ಟೈಮ್ಸ್. ನೋಡಿ, ಇಫ್ ಯು ಜಸ್ಟ್ ಅಬ್ಸರ್ವ್, ಸೊ ಇಲ್ಲಿ 9 ವೇಸು, ಸೊ ಎಕ್ಸೆಟ್ರಾ. ಸೊ 9 ಇಂಟು 9 ಇಂಟು 9, ಸಾರಿ 9 ಪ್ಲಸ್ 9 ಪ್ಲಸ್ 9, ಸೊ 10 ಟೈಮ್ಸ್. So which is equal to 90 is the answer. ಈ ಥರ ಆದರೂ ಅರ್ಥ ಮಾಡ್ಕೊಳ್ಳಿ. ಅದು ಸ್ವಲ್ಪ ಕಾಂಪ್ಲಿಕೇಟ್ ಆಗ್ತಾ ಇದೆ ಸರ್, ಇದೇ ಈಸಿ ಇದ್ದರೆ ಇದೇ ಥರ ಅರ್ಥ ಮಾಡ್ಕೊಳ್ಳಿ. there are 10 numbers and each value is taking 9 terms. So 10 into 9, the answer is 90. That will be the answer, students. Okay. So I think with this I'm going to end this session. Hope this session was useful for you. ನೋಡಿ, ಇದು ಏನು ನಾವು ಡಿಸ್ಕಸ್ ಮಾಡಿದ್ವಿ, ಇಲ್ಲಿ ಎಲ್ಲ ರೀತಿಯ ಕ್ವಶನ್ಸ್ನ ನಾವು ಆಲ್ಮೋಸ್ಟ್ ಕವರ್ ಮಾಡಿದ್ದೀವಿ, ಇಫ್ ಯು ಅಬ್ಸರ್ವ್. ಸೊ ಇದಲ್ದಲ್ಲೇ ಇನ್ನೂ ನಾವು ನೆಕ್ಸ್ಟ್ ಲೆವೆಲ್ ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಮಾಡ್ತಾ ಇದ್ದೀವಿ, ಅಸೈನ್ಮೆಂಟ್ ಪ್ರಾಬ್ಲಮ್ಸ್ ಅಂತ, ಸೇಮ್ ಚಾಪ್ಟ್ರಲ್ಲಿ. ಸೊ ಇಷ್ಟೂ ಪ್ರಾಬ್ಲಮ್ಸ್ನ ನೀವು ಗಮನ ಇಟ್ಟು ನೀವು ಪ್ರಾಕ್ಟೀಸ್ ಮಾಡಿದ್ರೆ, ಜಸ್ಟ್ ನೋಡೋದಲ್ಲ, ವಿಡಿಯೋ ಥರ ನೋಡಬೇಡಿ ಮ್ಯಾಥಮೆಟಿಕ್ಸ್ನ. ಇಟ್ಸ್ ಎ ಮಿಸ್ಟೇಕ್, ಅದು ಗ್ರೇವ್ ಮಿಸ್ಟೇಕ್. ಆ ಥರ ಮಾಡಬೇಡಿ. ಮ್ಯಾಥಮೆಟಿಕ್ಸು ಫಿಸಿಕ್ಸು ಬುಕ್ ಇಟ್ಕೊಂಡು ನೀವು ಸಾಲ್ವ್ ಮಾಡ್ತಾ ಇರಬೇಕು. ನಾವು ಹೇಳ್ಕೊಡೋತಕ್ಕಂಥ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ರೆ ನೀವು CETಗೆ ಡೆಫಿನೆಟ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ನಿಮಗೆ ಅದು ನೀವೇನು ಇದೆಲ್ಲ ಸಾಲ್ವ್ ಮಾಡ್ತೀರಾ, ನಾವು ಯಾವ ರೀತಿ ಡಿಸೈನ್ ಮಾಡಿದ್ದೀವಿ ಅಂದರೆ, ಇದು ಸೆಷನ್ಸು ಮತ್ತು ನಿಮ್ಮ ಕಂಟೆಂಟು ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವಶನ್ಸು ಕವರ್ ಆಗುತ್ತೆ. ಸೊ ಅವ್ರು ಯಾವುದೇ ರೀತಿಯಿಂದ ಕೊಟ್ಟರು ಕೂಡ ನಾವೇನು ಮಾಡಿಸಿರ್ತೀವಿ ಅದರಿಂದನೇ ಬರುತ್ತೆ, ಟ್ರಸ್ಟ್ ಮೀ. ಸೊ ಟೇಕ್ ದಿಸ್ ಸೀರಿಯಸ್ಲಿ, ಸೀರಿಯಸ್ ಆಗಿ ತೊಗೊಂಡು ವರ್ಕೌಟ್ ಮಾಡಿ ಎಲ್ಲರೂ ಕೂಡ. So we'll meet in the next class, student. Okay, bye bye. Bye bye, take care.